ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. ವಿಶ್ವರೂಪ ದರ್ಶನ ಮಾಡ್ತಾ ಅರ್ಜುನ ತಾನು ನೋಡಿದ ಘಟನೆಗಳನ್ನ, ಅಲ್ಲಿ ನೋಡಿದ ದೃಶ್ಯಗಳನ್ನ ವರ್ಣನೆ ಮಾಡ್ತಾ ಒಂದೊಮ್ಮೆ ಹರ್ಷೋಲ್ಲಾಸವನ್ನ, ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಭಯವನ್ನ ಕೂಡ ವ್ಯಕ್ತಪಡಿಸುವಂತ ವಿಧಾನವನ್ನು ನೋಡ್ತಾ ಇದ್ದೀವಿ. ಈ ಪರಮಾತ್ಮ ಹೇಳ್ತಾ ಇದ್ದಾರೆ, ಕಾಲೋಸ್ಮಿ ಲೋಕಕ್ಷೇ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತ ವಿಹ ಪ್ರವೃತ್ತ ರತೆ ಪಿತ್ಕಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನ್ಯಕೇಷು ಯೋಧಾಃ. ನಾನು ಲೋಕಗಳನ್ನ ನಾಶ ಮಾಡಲು ಬೆಳೆದಿರುವಂತ ಮಹಾಕಾಲನಾಗಿದ್ದೇನೆ. ಈ ಸಮಯದಲ್ಲಿ ಈ ಲೋಕಗಳನ್ನ ನಾಶಗೊಳಿಸುವುದಕ್ಕಾಗಿ ಪ್ರವೃತ್ತನಾಗಿದ್ದೇನೆ. ಅದಕ್ಕಾಗಿ ಯಾವ ಪ್ರತಿಪಕ್ಷದ ಸೇನೆಯಲ್ಲಿ ಸ್ಥಿತರಾದ ಯೋಧರುಗಳಿದ್ದಾರೋ ಅವರೆಲ್ಲರೂ ನೀವು ಯುದ್ಧ ಮಾಡದೇ ಇದ್ರು ಕೂಡ ಯಾರು ಉಳಿಯಲಾರರು, ಅರ್ಥಾತ್ ನಾಶವಾಗ್ತಾರೆ ಅಂತ ಹೇಳಿದ್ರು. ತಸ್ಮಾತ್ಮ ಮುತ್ತಿಷ್ಟ ಯಶೋಲಭಸ್ವ ಜಿತ್ವಾ ಶತ್ರುನ್ ಭುಕ್ಸ್ವ ರಾಜ್ಯಂ ಸಮೃದ್ಧಂ ಮಯೇ ವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವಿಸಾಚಿನ್. ಆದ್ರಿಂದ ಎದ್ದು ನಿಲ್ಲು, ಯಶಸ್ಸನ್ನು ಗಳಿಸು ಮತ್ತು ಶತ್ರುಗಳನ್ನು ಜಯಿಸಿ ಧನಧಾನ್ಯ ಸಂಪನ್ನವಾದ ರಾಜ್ಯವನ್ನು ಅನುಭವಿಸುವ ಎಲ್ಲಾ ಶೂರವೀರರು ಮೊದಲೇ ನನ್ನ ಮೂಲಕ ಕೊಲ್ಲಲ್ಪಟ್ಟಿದ್ದಾರೆ. ಸವ್ಯಸಾಚಿ, ನೀನಾದ್ರೂ ಕೇವಲ ನಿಮಿತ್ತ ಮಾತ್ರ ಅಂತ ಹೇಳಿದ್ರು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂತ ತಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಸ್ವಂ ಜಹಿಮಾವಿದಿಷ್ಟ ಯುದ್ಧಸ್ವ ಜೇತಾಚರಣೆ ಸಪತ್ನ. ಇವರೆಲ್ಲ ಕೂಡ ಭೀಷ್ಮ, ದ್ರೋಣ, ಕರ್ಣ ಇವರೆಲ್ಲ ಕೂಡ, ಜಯದ್ರಥ, ಇನ್ನು ಅನೇಕ ವೀರರು ನನ್ನ ಮೂಲಕ ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಚಿಂತಿಸಬೇಡ, ನಿಸ್ಸಂದೇಹವಾಗಿ ನೀನು ಯುದ್ಧದಲ್ಲಿ ವೈರಿಗಳನ್ನ ಗೆಲ್ಲುವೆ. ಅದನ್ನು ಕೂಡ ಹೇಳಿದ್ರು, ನೋಡಿದ್ವಿ ನಾವು. ಇನ್ನು ಇಷ್ಟೆಲ್ಲ ಆದ್ಮೇಲೆ ಈ ಪ್ರಕಾರ ಪರಮಾತ್ಮ ತನ್ನ ಮುಖದಿಂದ ಎಲ್ಲಾ ಮಾತುಗಳನ್ನು ಹೇಳಿದ ಮೇಲೆ ಅರ್ಜುನನ ಪರಿಸ್ಥಿತಿ ಏನಾಯ್ತು, ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು ಅರ್ಜುನನಿಗೆ? ಪರಮಾತ್ಮ ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅಂತ ಹೇಳಿ ಸಂಶಯ ಬರ್ತದೆ. ಪರಮಾತ್ಮ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತಾರೆ. ಅದಾದ ನಂತರ ಇಷ್ಟೆಲ್ಲ ಆದ್ಮೇಲೆ ಅರ್ಜುನಿಗೆ ಏನ್ ಅನ್ಸಿರ್ಬಹುದು? ಸಂಜಯ ವಾಚ ಏತಚ್ಚುತ್ವ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ವ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಭಗವಾನ್ ಕೇಶವನ ಈ ಮಾತುಗಳನ್ನ ಕೇಳಿ ಕಿರೀಟಿ ಅರ್ಜುನನು ಕೈ ಜೋಡಿಸಿ ನಡುಗುತ್ತಾ ನಮಸ್ಕರಿಸಿ ಇನ್ನೊಮ್ಮೆ ಅತ್ಯಂತ ಭಯಭೀತನಾಗಿ ಪ್ರಣಾಮ ಮಾಡಿ ಭಗವಾನ್ ಶ್ರೀಕೃಷ್ಣನಿಗೆ ಗದ್ಗದ ವಾಣಿಯಿಂದ ಹೇಳಿದನು, ಅರ್ಥಾತ್ ಸ್ತುತಿಸತೊಡಗಿದನು. ಎಲ್ಲ ನೋಡಿ ಏನಾಗಿರ್ಬೋದು ಅಂತೇಳಿ ಸಂಜೆ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಧೃತರಾಷ್ಟ್ರ ಮಹಾರಾಜ. ಸಂಜೆ ಎಲ್ಲೇ ಬರ್ಲಿ ಯಾರಿಗೆ ಹೇಳ್ತಾನೆ? ಧೃತರಾಷ್ಟ್ರನಿಗೆ ಹೇಳ್ತಾನೆ. ಯಾಕೆ? ಸಂಜೆ ಇರೋದು ಯುದ್ಧರಂಗದಿಂದ ಒಂದು 250-300 ಕಿಲೋಮೀಟರ್ ದೂರದಲ್ಲಿ, ಎಲ್ಲಿ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇವೆರಡು ಎಲ್ಲ ಕೂಡ ಸಂಜೆಯ ಧೃತರಾಷ್ಟ್ರ ಸಂವಾದ, ಅಲ್ಲಿ ನಡೆದ ಘಟನೆಗಳನ್ನ ನೇರವಾಗಿ ನೋಡ್ತಾ ಅಲ್ಲೇನ್ ಅದನ್ನ ಇಲ್ಲಿ ಧೃತರಾಷ್ಟ್ರ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಕಥೆಯಲ್ಲಿ ಕತೆ. ಇಷ್ಟೆಲ್ಲ ಆದ್ಮೇಲೆ ಅರ್ಜುನ್ಗೆ ಏನಾಗಿರ್ಬೋದು ಅಂದ್ರೆ, ಇಷ್ಟೆಲ್ಲ ಏನಾಗಿದೆ? ಆ ಪರಮಾತ್ಮನ ವಚನಗಳನ್ನ ಕೇಳಿ ಕಿರೀಟಿ ಅರ್ಜುನ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇನ್ನೊಮ್ಮೆ ಭಯಭೀತನಾಗಿ ಪ್ರಣಾಮ ಮಾಡಿ ಭಗವಾನ್ ಶ್ರೀಕೃಷ್ಣನಿಗೆ ಗದ್ಗದ ವಾಣಿಯಿಂದ ಹೇಳ್ತಾನೆ, ಏನ್ ಸ್ತುತಿ ಮಾಡ್ತಾನೆ. ಏನ್ ಸ್ತುತಿ ಮಾಡ್ದ ಅದನ್ನು ಕೂಡ ನೋಡಿದ್ವಿ ನಾವು. ಕೃತಾಂಜಲಿ, ಎರಡು ಕೈಗಳನ್ನ ಜೋಡಿಸಿ ಆಶ್ಚರ್ಯಮಯ ಸ್ವರೂಪವನ್ನು ನೋಡಿಕೊಂಡು ಆ ಸ್ವರೂಪದ ಕುರಿತು ಅರ್ಜುನನಿಗೆ ಬಹಳ ಗೌರವ ಬುದ್ಧಿ ಉಂಟಾಯಿತು ಮತ್ತು
ಅವನು ಭಯಗೊಂಡಿದ್ದನು. ಇದರಿಂದ ಅವನ ಕೈ ಜೋಡಿಸಿಕೊಂಡು ಪದೇ ಪದೇ ಭಗವಂತನಿಗೆ ನಮಸ್ಕಾರ ಮತ್ತು ಪ್ರಣಾಮಗಳನ್ನು ಮಾಡ್ತಾ ಅವನ ಸ್ತುತಿ ಮಾಡತೊಡಗಿದನು. ಭೂಯಃ ಮರಳ ಮತ್ತೆ ಮತ್ತೆ ಅರ್ಜುನ ಮೊದಲು ಭಗವಂತನನ್ನ ಸ್ತುತಿಸಿದ್ದನು. ಭಗವಂತನ ಮಾತುಗಳು ಕೇಳಿದ ನಂತರ ಪುನಃ ಅದೇ ಪ್ರಕಾರ ಭಗವಂತನ ಸ್ತುತಿಸಲು ತೊಡಗಿದನು ಎಂದು ತೋರಿಸಲಾಗಿದೆ. ಜಗದ್ಗದಂ ಇದರ ಕ್ರಿಯಾ ವಿಶೇಷಣವಾಗಿ ಅರ್ಜುನನು ಮಾತನಾಡುವ ರೀತಿಯನ್ನು ತಿಳಿಸ್ಲಿಕ್ಕಾಗಿ ಜಗದ್ಗದಂ ಅಂದ್ರೆ ನಡುಗ್ತಾ ಇದ್ದಾನೆ, ಗದ್ರಿತನಾಗ್ತಾ ಇದ್ದಾನೆ. ನಡುಗೋದಲ್ಲ, ಗದ್ರಿತನಾಗಿ. ಯಾಕೆ? ಆಶ್ಚರ್ಯ ಮತ್ತು ಭಯದ ಕಾರಣ ಹೃದಯ ಕರಗಿತು, ಕಣ್ಣಲ್ಲಿ ನೀರು ತುಂಬಂತು, ಕಂಠವು ಬಿಗಿದುಕೊಂಡಿತು ಮತ್ತು ಇದೇ ಕಾರಣದಿಂದ ಅವನ ಮಾತು ಗದ್ಗದಿತವಾಯಿತು. ಫಲವಾಗಿ ಅವನ ಉಚ್ಚಾರಣೆ ಅಸ್ಪಷ್ಟ ಮತ್ತು ಕರುಣಾಪೂರ್ಣವಾಯಿತು. ಅವಾಗ ಗದ್ಗದಿನಾಗ್ತಾನೆ, ಬಾಯಲ್ಲಿ ಮಾತುಗಳು ಸ್ಪಷ್ಟವಾಗಿ ಬರ್ತಾ ಇಲ್ಲ, ಕರುಣಾಪೂರ್ವಕವಾಗಿ ಏನು ಪ್ರಾರ್ಥನೆ ಮಾಡ್ತಾನೆ ನೋಡೋಣ. 36ರಿಂದ 46ನೇ ಶ್ಲೋಕದವರೆಗೆ ಅರ್ಜುನನ ಮೂಲಕ ಮಾಡಲ್ಪಟ್ಟ 10 ಶ್ಲೋಕಗಳ ಮುಖಾಂತರ ಭಗವಂತನ ಸ್ತವನ, ನಮಸ್ಕಾರ ಮತ್ತು ಕ್ಷಮಾಯಾಚನೆ ಸಹಿತ ಪ್ರಾರ್ಥನೆಯ ವರ್ಣನೆ ಇದೆ. ಅದರಲ್ಲಿ ಈಗ ಮೊಟ್ಟ ಮೊದಲು ತಾನೇ ಪದದ ಪ್ರಯೋಗ ಇದು. ಜಗತ್ತು ಹರ್ಷಿತವಾಗುವುದು ಮೊದಲಾದವುಗಳ ಔಚಿತ್ಯವನ್ನು ಹೇಳ್ತಾ ಇದ್ದಾನೆ. 36ರಿಂದ 46ನೇ ಶ್ಲೋಕದವರೆಗೆ ಸುಮಾರು 10 ಶ್ಲೋಕಗಳಲ್ಲಿ ಅರ್ಜುನನ ಮೂಲಕ ಮಾಡಲ್ಪಟ್ಟ ಭಗವಂತನ ಸ್ತವನ ಅಂದ್ರೆ ಸ್ತುತಿ, ನಮಸ್ಕಾರ ಮತ್ತು ಕ್ಷಮಾಯಾಚನೆ ಸಹಿತ ಪ್ರಾರ್ಥನೆ ವರ್ಣನೆ ಇದೆ, ಮುಂದೆ ಕೂಡ ಇದೆ. ಅದರಲ್ಲಿ ಮೊಟ್ಟ ಮೊದಲು ತಾನೇ ಪದದ ಪ್ರಯೋಗ ಮಾಡಿ ಜಗತ್ತು ಹರ್ಷಿತವಾಗುವುದು ಮೊದಲಾದವುಗಳ ವರ್ಣನೆ ಇದೆ. 36ರಿಂದ 46ನೇ ಶ್ಲೋಕ ಇನ್ನು ಮುಂದೆ ಭಗವಂತನ ಎಲ್ಲ ನೋಡಿದ ಮೇಲೆ ಕೃಷ್ಣನ ಬಗ್ಗೆ ಶ್ರದ್ಧೆ ಗೌರವ ಎಲ್ಲ ಇದ್ರು, ಈಗ ಇನ್ನು ಕೊಡುವಂತ ಶ್ರದ್ಧೆ ಗೌರವ ಬೇರೆ. ಯಾಕೆ? ಕೃಷ್ಣ ಯಾರಿರ್ಬಹುದು, ಈ ವಿಶ್ವರೂಪ ಏನು ಎಲ್ಲ ನೋಡಿ ಆದ್ಮೇಲೆ ಕೃಷ್ಣನಿಗೆ ಅರ್ಜುನನಿಗೆ ಓಹೋ ನಾನು ಅಂದ್ಕೊಂಡಂತ ಸಾಮಾನ್ಯ ವ್ಯಕ್ತಿ ಅಲ್ಲ. ಅರ್ಜುನ ಉವಾಚ ಹೇಳ್ತಾರೆ, ತಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ತಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಅರ್ಜುನ ಉವಾಚ ತಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಅರ್ಜುನ ಉವಾಚ ತಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಋಷಿಕೇಶ ತಾನೇ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ ಚ ಅನುರಜ್ಯತೆ ಭೀತಾನಿ ರಕ್ಷಾಂಸಿ ದಿಶಃ ದ್ರವಂತಿ ಚ ಸರ್ವೇ ಸಿದ್ಧಸಂಗಾಃ ನಮಸ್ಯಂತಿ. ಅರ್ಜುನ ಈಗಾಗಲೇ ನೋಡಿದ್ವಿ ಏನು, ಸಗದ್ಗದಂ ಭಗವಂತನ ಆರೂಪವನ್ನು ನೋಡಿ, ಅವೆಲ್ಲವನ್ನ ನೋಡಿ ಯಾರ್ಯಾರು ಭೀಷ್ಮ, ದ್ರೋಣ, ಕರ್ಣ, ಜಯದ್ರಥಾದಿ ಮಹಾವೀರರುಗಳೆಲ್ಲ ಕೂಡ ಹೇಗೆ ಪರಮಾತ್ಮನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ, ಮಿಕ್ಕ ವೀರರು ಕೂಡ ಹೇಗೆ ಪ್ರವೇಶ ಮಾಡಿದ್ರು. ಒಂದು ಕಡೆ ನದಿಗಳು ಸಮುದ್ರವನ್ನ ಸೇರೋ ಉಪಮಾನ ಕೊಡ್ತಾರೆ, ಇನ್ನೊಂದು ಕಡೆ ಪ್ರಜ್ವಲಿತವಾಗಿರುವಂತ ಅಗ್ನಿಯಲ್ಲಿ ಪತಂಗಗಳು ಹೇಗೆ ಪ್ರವೇಶ ಮಾಡುವ ದೃಷ್ಟಾಂತವನ್ನು ಕೊಟ್ಟು ಇದೆಲ್ಲವನ್ನು ನೋಡಿ ಅರ್ಜುನ ಕಣ್ಣಲ್ಲಿ ಏನು ಪರಮಾತ್ಮ ಏನಿರಬಹುದು ಎಂತಕ್ಕಂತ ಭಾವನೆ ಬರ್ತದೆ. ಪರಮಾತ್ಮನ ಕೈ ಜೋಡಿಸಿ ಸ್ತುತಿ ಮಾಡಿದ ಅಂತೇಳಿ ಮತ್ತಿನ್ನೇನು ಈ ರೂಪವನ್ನು ನೋಡ್ಲಿಕ್ಕೆ ಆಗಲ್ಲ, ದಯವಿಟ್ಟು ಇದನ್ನ ಉಪಸಂಹಾರ ಮಾಡಿ ಅಂತ ಕೂಡ ಹೇಳ್ತಾನೆ. ಕೈ ಜೋಡಿಸಿ ಸ್ತುತಿ ಮಾಡ್ತಾ
ಆಶ್ಚರ್ಯ ಮತ್ತು ಭಯದ ಕಾರಣ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಂಠ ಬೀದಿಕೊಳ್ತು ಅಂತ ಹೇಳಿ ಅವರ ಧ್ವನಿ ಕೂಡ ಗದ್ಗದಿತವಾಯಿತು ಅಂತ ಕೂಡ ನಾವು ನೋಡಿದ್ವಿ ನಾವು. ಹಾಗೆ ಆ ಪ್ರಾರ್ಥನೆ ಮುಂದುವರಿಸ್ತಾನೆ. ಸ್ತುತಿ, ಪ್ರಾರ್ಥನೆ, ನಮಸ್ಕಾರ ಇವೆಲ್ಲ ಕೂಡ ಮುಂದೆ ಮುಂದೆ ಇರ್ತವೆ. ಅದೇ ಪ್ರಾರ್ಥನೆ ಸಂಬಂಧಪಟ್ಟದ್ದು ಇದು. ಏನಂತ? ಋಷಿಕೇಶ, ಹೇ ಅಂತರ್ಯಾಮಿಯೇ, ತಾನೇ ಇದು ಯೋಗ್ಯವಾದದ್ದೇ ಆಗಿದೆ. ಏಕೆಂದರೆ ಏನೆಂದರೆ ತವ ಪ್ರಕೀರ್ತಿಯ, ನಿನ್ನ ನಾಮ ಗುಣ ಮತ್ತು ಪ್ರಭಾವದ ಕೀರ್ತನೆಯಿಂದ ಜಗತ್ ಪ್ರಹೃಷ್ಯತಿ, ಜಗತ್ತು ಅತಿ ಹರ್ಷ ಪಡ್ತಾ ಇದೆ. ಎಲ್ಲವನ್ನ ನೋಡ್ತಾ ಇದ್ದಾನೆ ಅರ್ಜುನ. ಕೇವಲ ಭೀಷ್ಮ, ದ್ರೋಣ, ಜಯದ್ರಥ ಅಷ್ಟೇ ಅಲ್ಲ, ನಿನ್ನ ಪ್ರಕೀರ್ತಿಯ ನಾಮ ಗುಣ ಪ್ರಭಾವದ ಕೀರ್ತನೆಯಿಂದ ಜಗತ್ತು ಪ್ರಹೃಷ್ಯತಿ, ಹರ್ಷ ಪಡ್ತಾ ಇದೆ. ಈಗಾಗಲೇ ಮೊದಲು ಕೂಡ ಯಾರ್ಯಾರು ಪರಮಾತ್ಮನ ಸ್ತುತಿ ಮಾಡ್ತಾ ಇದ್ರು ಎಲ್ಲವನ್ನು ನೋಡಿದ ಅರ್ಜುನ್. ಮಹರ್ಷಿ ಸಿದ್ಧ ಸಂಗಾಹ ಸ್ತುವಂತಿ ತ್ವಾಂ ಸ್ತುತಿಭಿಹಿ ಪುಷ್ಕಲಾಭಿಹಿ. ಮಹರ್ಷಿ ಸಿದ್ಧ ಸಂಘಗಳೆಲ್ಲ ನಿನ್ನನ್ನ ಪುಷ್ಕಲಾಭಿಹಿ ಸ್ತುತಿಭಿಹಿ, ಬೇರೆ ಬೇರೆ ಸ್ತುತಿಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಹೇಳಿದ. ಹಾಗೆ ಇಲ್ಲಿ ಕೂಡ ನಿನ್ನ ನಾಮ ಗುಣ ಕೀರ್ತಿ ಮತ್ತು ಪ್ರಭಾವದ ಕೀರ್ತನೆಯಿಂದ ಜಗತ್ತು ಪ್ರಹೃಷ್ಯತಿ, ಹರ್ಷ ಪಡ್ತಾ ಇದೆ. ಚ ಮತ್ತು ಅನುರಜ್ಯತೆ, ಅನುರಾಗವನ್ನು ಪಡಿತಾ ಇದೆ. ಭೀತಾನಿ ರಕ್ಷಾಂಸಿ, ಭಯಭೀತರಾದ ರಾಕ್ಷಸಿ ಜನರು. ದಿಶಃ ದ್ರವಂತಿ ಚ, ದಶ ದಿಕ್ಕುಗಳಲ್ಲಿ ಧಾವಿಸ್ತಾ ಇದ್ದಾರೆ. ಚ ಮತ್ತು ಸರ್ವೇ, ಎಲ್ಲ ಸಿದ್ಧ ಸಂಘ, ಸಿದ್ಧ ಗಣಗಳ ಸಮುದಾಯವು ನಮಸ್ತೆ ನಮಸ್ಕಾರ ಮಾಡ್ತಾ ಇದ್ದಾವೆ. ಇಂದಿನ ವಿಷಯಗಳ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ವರ್ಣನೆ ಇನ್ನು ಸ್ವಲ್ಪ ವಿಶೇಷವಾಗಿ ಬರ್ತಾ ಇದೆ. ಇಲ್ಲಿ ಏ ಅಂತರ್ಯಾಮಿಯೇ, ನಿನ್ನ ನಾಮ ಗುಣ ಪ್ರಭಾವದ ಕೀರ್ತನೆಯಿಂದ ಜಗತ್ತು ಅತಿ ಹರ್ಷ ಪಡ್ತಾ ಇದೆ. ನಾಮ ಗುಣ ಕೀರ್ತನೆಯಿಂದ ಹರ್ಷ ಪಡ್ತಾ ಇದೆ, ಸಂತೋಷ ಪಡ್ತಾ ಇದೆ ಮತ್ತು ಅನುರಾಗವನ್ನ ಪಡಿತಾ ಇದೆ. ಅರ್ಥಾತ್ ಪ್ರೇಮ ವಿಹ್ವಲವಾಗುತ್ತಾ ಇದೆ, ಪ್ರೇಮ ವಿಹ್ವಲ ಆಗ್ತಾ ಇದೆ, ಅನುರಾಗವನ್ನ ಪಡಿತಾ ಇದೆ, ಆನಂದವನ್ನ ಪಡಿತಾ ಇದೆ. ಮತ್ತು ಭಯಭೀತರಾಗಿರುವ ರಾಕ್ಷಸರು ದಶ ದಿಕ್ಕುಗಳಲ್ಲಿ ಧಾವಿಸ್ತಾ ಇದ್ದಾರೆ. ಎಲ್ಲಾ ದಿಕ್ಕುಗಳಲ್ಲಿ, ದಶ ದಿಕ್ಕುಗಳು ಯಾವ ಹೇಳ್ಕೊಂಡವು? ಒಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ಈಶಾನ್ಯ, ನೈಋತ್ಯ, ವಾಯುವ್ಯ. ಎಂಟಾಯ್ತು. ಇನ್ನೆರಡು ಊರ್ಧ್ವ, ಅಧಃ. ಒಂದು ಮೇಲೆ, ಇಲ್ಲಿ ಕೆಳಗೆ. ಊರ್ಧ್ವ ಲೋಕಗಳು ಮೇಲೆ, ಅಧೋ ಲೋಕಗಳು ಪಾತಾಳಾದಿ ಕೆಳಗೆ. ಈ 10 ದಿಕ್ಕುಗಳು ಅಂದ್ರೆ 10 ದಿಕ್ಕುಗಳಿಂದ ರಾಕ್ಷಸರು ಧಾವಿಸ್ತಾ ಇದ್ದಾರೆ. ಮತ್ತು ಎಲ್ಲಾ ಸಿದ್ಧಗಣಗಳ ಸಮುದಾಯ ನಮಸ್ಕರಿಸ್ತಾ ಇದ್ದಾರೆ. ಇದು ಸರಿನೇ ಇದೆ, ಯೋಗ್ಯವೇ ಇದೆ. ಹೇಗೆ ನೋಡು, ತಾನೇ ಪದವು, ಈ ಪದದ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡ್ತಾ, ತಾನೇ ಇದು ಅವ್ಯಯವಾಗಿದೆ ಮತ್ತು ಇದು ಔಚಿತ್ಯದ ಅರ್ಥದಲ್ಲಿ ಪ್ರಯೋಗವಾಗಿದೆ. ನಿನ್ನ ಕೀರ್ತನಾದಿಗಳಿಂದ ಜಗತ್ತು ಹರ್ಷ ಪಡ್ತಾ ಇದೆ ಮತ್ತು ಪ್ರೇಮಿಸುತ್ತಿದೆ. ಜೊತೆಗೆ ರಾಕ್ಷಸ ಗಣಗಳು ನಿನ್ನ ಅದ್ಭುತ ರೂಪ ಮತ್ತು ಪ್ರಭಾವವನ್ನು ನೋಡಿ ಎದುರುಕೊಂಡು ಅತ್ತ ಇತ್ತ ಓಡ್ತಾ ಇವೆ. ಮತ್ತು ಸಿದ್ಧರ ಎಲ್ಲ ಸಮುದಾಯಗಳು ನಿನ್ನನ್ನ ಪದೇ ಪದೇ ನಮಸ್ಕರಿಸುತ್ತಿವೆ. ಇವೆಲ್ಲವೂ ಉಚಿತವೇ ಆಗಿದೆ. ಈಗಾಗಲೇ ಬೇಕು, ಯಾಕಂದ್ರೆ ನೀನು ಸಾಕ್ಷಾತ್ ಪರಮೇಶ್ವರನೇ ಆಗಿರುವೆ ಎಂಬುದೇ ಅಭಿಪ್ರಾಯವಾಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ತಾನೇ ಪದದ ಅಭಿಪ್ರಾಯ ಏನು ಪ್ರಶ್ನೆ ಮಾಡ್ತಾ, ಇದು ಅವ್ಯಯವಾಗಿದೆ ಮತ್ತು ಇದು ಔಚಿತ್ಯದ ಅರ್ಥದಲ್ಲಿ ಪ್ರಯೋಗವಾಗಿದೆ. ಔಚಿತ್ಯ ಅಂದ್ರೆ ಉಚಿತವಾಗಿದೆ, ಉಚಿತವಾಗಿದೆ. ಏನು? ನಿನ್ನ ಕೀರ್ತನಾದಿಗಳಿಂದ ಜಗತ್ತು ಹರ್ಷ ಪಡ್ತಾ ಇದೆ. ಪರಮಾತ್ಮನ ಕೀರ್ತನೆಗಳಿಂದ ಜಗತ್ತು, ಅದು ಆವತ್ತಲ್ಲ ಇವತ್ತಲ್ಲ, ಪರಮಾತ್ಮನ ಕೀರ್ತನೆಯಿಂದ ಜಗತ್ತು ಹರ್ಷ ಪಡ್ತದೆ. ಯಾಕಂದ್ರೆ ಪರಮಾತ್ಮನ ಕೀರ್ತನೆ ಚಿಂತನೆಯಲ್ಲಿ ಏನು ಅಲ್ಲಿ ಹರ್ಷ, ಸಂತೋಷ, ಆನಂದ. ಅದಕ್ಕೆ ತಾನೆ ಈಗ ನೋಡಿ, ಇದೆಲ್ಲ ನೋಡ್ತೀವಿ ನಾವು. ಮೊದಲೆಲ್ಲ ಕೂಡ ಪ್ರತಿ ಊರಲ್ಲಿ ಸಾಯಂಕಾಲ ರಾತ್ರಿ ಭಜನೆ ಅಂತ ಇರೋದು. ಸಂತೋಷ ಪಡ್ಲಿಕ್ಕೆ ಬೇರೆ ಏನೆಲ್ಲ ಇದಾವಲ್ಲ ಅಂತಂದ್ರೆ, ಆದ್ರೆ ಪರಮಾತ್ಮನ ಕೀರ್ತನೆಯಲ್ಲಿ ಬರುವಂತ
ಸಂತೋಷ ಆನಂದವೇ ಬೇರೆ. ಅಲ್ಲಿ ನಿಷ್ಕಾಮತೆ ಇರೋ ಕಾರಣ ಪ್ರಪಂಚದಲ್ಲಿ ಅದಕ್ಕೆ ನಾವು ಇಷ್ಟೆಲ್ಲ ಮಾಡ್ತೀವಿ, ಆದ್ರೆ ಅಲ್ಲಿ ಸಕಾಮತೆ ಇರೋದ್ರಿಂದ ಅದರಲ್ಲಿ ಆನಂದ ಬರ್ಬೋದು, ದುಃಖ ಏನು ಹೇಳಕ್ಕಾಗಲ್ಲ. ಆದ್ರೆ ಪರಮಾತ್ಮ ಕೀರ್ತನೆಯಲ್ಲಿ ನಿಷ್ಕಾಮತೆ ಇರೋದ್ರಿಂದ ಅಲ್ಲಿ ಮನಸ್ಸು ಹಗರವಾಗ್ತದೆ, ಆನಂದದ ಅನುಭೂತಿ ಆಗ್ತದೆ. ನಿನ್ನ ಕೀರ್ತನಾದಿಗಳಿಂದ ಜಗತ್ತು ಹರ್ಷ ಪಡ್ತಾ ಇದೆ. ಪರಮಾತ್ಮನ ಕೀರ್ತನೆ ಭಜನೆಯಿಂದ ಜಗತ್ತು ಹರ್ಷ ಪಡ್ತದೆ. ಯಾರು ಮಾಡಿದ್ರೆ ಅವರು ಅಂದ್ರೇನು, ಇದು ಸರ್ವೇ ಸಾಮಾನ್ಯ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗುವಂತ ದೃಶ್ಯಗಳಿವೆಲ್ಲ. ಒಂದು ಸಮಯದಲ್ಲಿ ಯಾವತ್ ಭಾರತ ಅವನಿಯಲ್ಲಿ ಅನಾದಿ ಕಾಲದಿಂದ ಈ ನಡುವೆ ಈ ಮಾಧ್ಯಮಗಳು ಟಿವಿ ಅಂತೆ ಅದು ಇದು ಬಂದ ಮೇಲೆ ಜನ ಎಲ್ಲ ಈ ಕಡೆ ಹೋದ್ರೆ ಆಕರ್ಷಿತರಾಗಿ ಅದೆಲ್ಲ ಬಿಟ್ರೆ ವಿನ, ಮೊದಲೆಲ್ಲ ಪ್ರತಿದಿನ ಸಾಯಂಕಾಲ ಒಂದ್ ಕಡೆ ಏನೋ ಕಾವಡಿ ಅಂತಾರೆ ತೆಲುಗಲ್ಲಿ, ಇನ್ನೊಂದ್ ಕಡೆ ಸೇರಿ ಯಾರೋ ಹಿರಿಯರು ಮಹಾನುಭಾವರು ಏನೋ ರಾಮಾಯಣನೋ ಮಹಾಭಾರತನೋ ಪರಮಾತ್ಮ ಲೀಲೆಗಳನ್ನೋ ಭಾಗವತನೋ ಇವೆಲ್ಲ ಹೇಳ್ತಕ್ಕಂಥವ್ರು, ಇವರೆಲ್ಲ ಕೇಳಿ ಸಂತೋಷ. ಅದಕ್ಕಾಗಿ ನೋಡಿ ಪೂರ್ವಿಕರಿಗೆ ಸುಮಾರು ಜನರಿಗೆ ಹರಿಶ್ಚಂದ್ರ, ರಾಮಾಯಣ ಕಥೆಗಳು, ನಲಮಹಾರಾಜ ಕಥೆಗಳು ಏನೆಲ್ಲ ಅವ್ರಿಗೆ ಎಷ್ಟೆಷ್ಟು ಅಂದ್ರೆ ಈ ಕೆಲಸ ಮಾಡ್ಲಿಕ್ಕ ಏನು ಆ ಕಡ್ಲೆಕಾಯಿ ಬಿಡಿಸ್ಬೇಕಾದ್ರೆ, ಅದು ಇದು ಭತ್ತದ ಪೈರು ನಾಟಿ ಮಾಡ್ಬೇಕಾದಾಗ ಮತ್ತು ಕಣಜದಲ್ಲಿ ಕೆಲಸ ಮಾಡುವಾಗ ಕಥೆಗಳು, ಹಾಡುಗಳು, ಸ್ತೋತ್ರಗಳು, ಕೀರ್ತಿ ಇವೆಲ್ಲ ಪುಷ್ಕಲವಾಗಿ ಎಷ್ಟೆಲ್ಲ ಒಬ್ಬೊಬ್ರಿಗೆಲ್ಲ ಗೊತ್ತಿತ್ತು. ಎಲ್ಲ ಕೆಲವು ಕಥೆಗಳು ಇವತ್ತು ಶುರು ಮಾಡಿದ್ರೆ ಒಂದು ವಾರ ಕೂಡ ಮುಕ್ತಾಯ ಆಗಲ್ಲ ಈ ಕಡ್ಲೆಕಾಯಿ ಬೆಳೆಸುವ ಸಮಯದಲ್ಲಿ. ಇವುಗಳನ್ನ ಹಾಡ್ತಾ ಹೇಳ್ಕೊಂತ ಪರಸ್ಪರ ತಚ್ಚಿಂತನಂ ತತ್ಕಥನಂ ಪರಸ್ಪರಂ ತತ್ಪ್ರಬೋಧನಂ, ಜೀವನವನ್ನ ಎಂಜಾಯ್ ಮಾಡ್ಬೇಕಂತ. ಇದು ಎಂಜಾಯ್ಮೆಂಟ್ ಹೇಳ್ತಾರಲ್ಲ, ಎಂಜಾಯ್. ಅವರು ಎಂಜಾಯ್ ಮಾಡ್ತಾ ಇದ್ದಾರಂತೆ. ಅಂದ್ರೇನು, ಹರ್ಷ ಪಡ್ತಕ್ಕಂಥದ್ದು ಭೌತಿಕ ವಸ್ತುಗಳಿಂದ ಅಲ್ಲ, ಮತ್ತೇನು ಪರಮಾತ್ಮನ ಸ್ತುತಿ, ಪರಮಾತ್ಮನ ಕೀರ್ತನೆ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಈಗ ಭೌತಿಕ ವಸ್ತುಗಳಿಂದ ಎಂಜಾಯ್ ಮಾಡಿ 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 ಏನಾಗ್ತದೆ, ಮನುಷ್ಯ ರೋಗಗ್ರಸ್ತನಾಗ್ತಾನೆ ಮತ್ತು ಸುಸ್ತಾಗಿ ಬಿದ್ದು ಬಿಡ್ತಾನೆ. ಹೆಚ್ಚು ಎಂಜಾಯ್ಮೆಂಟ್ ಜೀವನದ ನಾಶವನ್ನು ಕೂಡ, ಅಂತ್ಯವನ್ನು ಕೂಡ ಮಾಡ್ತಾನೆ. ಆದ್ರೆ ಪರಮಾತ್ಮನ ಸಂಬಂಧಪಟ್ಟ ಕೀರ್ತನೆ, ಭಜನೆ, ಚಿಂತನೆಗಳಿಂದ ಎಷ್ಟೇ ಆದ್ರೂ ಅದರಿಂದ ಏನು ಹಾನಿ ಇಲ್ಲ, ಲಾಭವೇ. ಹಾಗೆ ಇಲ್ಲಿ ನಿನ್ನ ಕೀರ್ತನಾದಿಗಳಿಂದ ಜಗತ್ತು ಹರ್ಷ ಪಡ್ತಾ ಇದೆ. ಮೂಲೆ ಮೂಲೆಗಳಲ್ಲಿ ಇವೆಲ್ಲ ಕೂಡ ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ನಂತರದ ಕಾಲದಲ್ಲಿ ಇವೆಲ್ಲ ಬಂದ ಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪ ಕಣ್ಮರೆ ಆಯ್ತು. ಅದಕ್ಕಾಗಿ ಮನುಷ್ಯ ಇವತ್ತು ಯಾಕೆ ಹರ್ಷ ಇಲ್ಲ, ಮನುಷ್ಯ ಸಂತೋಷ ಇಲ್ಲ ಅಂತಂದ್ರೆ ಕಾರಣ ಏನಪ್ಪ ಅಂದ್ರೆ ಪರಮಾತ್ಮನ ಚಿಂತನೆ, ಕೀರ್ತನೆ ಇಲ್ಲ. ಇನ್ನೇನು ಕೀರ್ತನೆ, ಇನ್ಯಾರ್ದ ವಸ್ತುಗಳದು, ವೈಭವಗಳದು, ಅವನಂಗೆ ಇವನಿಂಗೆ, ಅವನ್ ಚೆನ್ನಾಗಿಲ್ಲ ಇವನ್ ಚೆನ್ನಾಗಿಲ್ಲ, ಇದ್ರದೇ ಕೀರ್ತನೆ ಆಗಿದೆ. ಇದರದೇ ಚಿಂತನೆ, ಇದರದೇ ಕೀರ್ತನೆ. ಹಾಗಾಗಿ ಇಲ್ಲಿ ಹರ್ಷ ಅಂತಕ್ಕಂಥ ಜೀವನದಲ್ಲಿ ಕಾಣಿಸೋದೇ ಇಲ್ಲ. ಹರ್ಷ ಸಂತೋಷ ಎಲ್ಲಿ ಕಾಣಿಸ್ತದೆ, ಒಂದು ತೃಪ್ತಿ, ನೆಮ್ಮದಿ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಯಾಕೆ? ಹರ್ಷ ಪಡ್ಲಿಕ್ಕೆ ಒಳ್ಳೆ ಮಾರ್ಗಗಳು ಸತ್ಯ, ಧರ್ಮ, ಪರಮಾತ್ಮ ಇವೆಲ್ಲ ಕೂಡ ಸಜಾತೀಯವಾಗಿರ್ತಕ್ಕಂಥ ಪ್ರಕ್ರಿಯೆಗಳು. ಪರಮಾತ್ಮ ಚಿಂತನೆ, ಕೀರ್ತನೆ, ಧರ್ಮ ಮಾರ್ಗ, ಒಳ್ಳೆ ಮಾರ್ಗ ಇವೆಲ್ಲ ಕೂಡ. ಈಗ ಮನುಷ್ಯ ಅವೆಲ್ಲವನ್ನು ಬಿಟ್ಟು ಬಿಟ್ಟ. ಈಗ ಇನ್ನೇನೋ ಚಿಂತನೆ ಶುರುವಾಯ್ತು. ಅಲ್ಲಿಂದನೇ ಮನುಷ್ಯ ಜಗತ್ತು ದುಃಖಿ ಆಯ್ತು. ಮನುಷ್ಯರ ಹತ್ರ ಎಲ್ಲ ಪ್ರಾಪ್ತಿ ಇದೆ ಇವತ್ತಿನ ಕಾಲದಲ್ಲಿ, ಆದ್ರೆ ಸಂತೋಷ ಇಲ್ಲ, ಆನಂದ ಇಲ್ಲ, ನೆಮ್ಮದಿ ಇಲ್ಲ ಅಂತ. ಯಾಕಂದ್ರೆ ಯಾವ್ದನ್ನ ಕೀರ್ತನೆ ಮಾಡಿದ್ರೆ, ಈ ಕೀರ್ತನೆ ಅಂದ್ರೆ ಬರೀ ಸುಮ್ಮನೆ ಭಜನೆ ಅಂತಲ್ಲ, ಅದನ್ನ ಸ್ತುತಿ, ಅದನ್ನ ಪ್ರೀತಿಸುವಂತ ಗುಣ. ಕೀರ್ತನೆ ಅಂತ, ಕೀರ್ತನೆ ಮಾಡುವಂತಂದ್ರೇನು, ಅದನ್ನ ಪ್ರೀತಿ ಮಾಡುವಂತ ಗುಣ, ಅದನ್ನ ಇಷ್ಟಪಡುವಂಥದ್ದು. ಈ ಪರಮಾತ್ಮನ ಇಷ್ಟಪಡ್ತಕ್ಕಂಥ, ಪರಮಾತ್ಮನ ಸ್ತುತಿಯನ್ನ, ಶಾಸ್ತ್ರ ಪುರಾಣಗಳನ್ನ ಇಷ್ಟಪಡುವಂತ, ಪರಮಾತ್ಮನ ಮಾತುಗಳನ್ನ ಇಷ್ಟಪಡುವಂತ, ಪ್ರೀತಿಸುವಂತ ವಾತಾವರಣ ಇಲ್ವಲ್ಲ. ಯಾವುದೋ ಭೌತಿಕ ವಸ್ತುಗಳು, ಕೆಲಸಕ್ಕೆ ಬಾರದ ವಿಷಯಗಳನ್ನ ಪ್ರೀತಿಸುವಂತ ಇನ್ಯಾರನ್ನೋ ವ್ಯಕ್ತಿಗಳನ್ನು, ಅವ್ರ್ಯಾರು ಗೊತ್ತಿಲ್ಲ, ಅವ್ರ ಕೆಲಸಕ್ಕೆ ಬಾರದ ವ್ಯಕ್ತಿ, ಅವ್ರನ್ನೇ ಅವ್ರ ಬಗ್ಗೆ ಅಭಿಮಾನ, ಅವ್ರ ಬಗ್ಗೆ ಪ್ರೀತಿ. ಈಗ ಪರಮಾತ್ಮಲ್ಲಿ ಪ್ರೀತಿಗಿಂತ ಯಾರೋ
ಸಿನಿಮಾಗೆ ಸಂಬಂಧಪಟ್ಟವರು, ಕ್ರಿಕೆಟ್ಗೆ ಸಂಬಂಧಪಟ್ಟವರು, ಅವ್ರಿಗಾಗಿ ಹೋಗಿ ಕಾಲ್ ತುಳಿತಾಗಿ ಜನ ಸತ್ತು ಕೂಡ ಹೋಗ್ಬಿಡ್ತಾರೆ, ನೋಡ್ತೀವಿ. ಕನಿಷ್ಠ ಕಾಲ್ ತುಳಿತಕ್ಕೆ ಪರಮಾತ್ಮ ನೋಡ್ಲಿಕ್ಕಾಗಿ ಒಂದ್ ವೇಳೆ ತುಳಿಸತ್ರು ಅದಕ್ಕಾದ ಒಂದು ಸಾರ್ಥಕತೆ ಇರ್ತೇನೆ. ಏನೋ ದೇವ್ರ ನೋಡ್ಲಿಕ್ಕೆ ಹೋದ ಸುತ್ತ, ಒಳ್ಳೇದು. ಯಾರೋ ನಟನೆ ಮಾಡ್ತಕ್ಕಂಥವ್ರು, ಇನ್ಯಾರು ಕ್ರಿಕೆಟಿಗರು ಅವ್ರು ನೋಡ್ಲಿಕ್ಕೆ ಹೋಗಿ ಕೆಳಗೆ ಬೀಳ್ತಾ ಇದ್ದಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಹಾಗೆ ಇಲ್ಲಿ ಪರಮಾತ್ಮನ ಕೀರ್ತನೆಗಳಿಂದನೇ ಜಗತ್ತು ಹರ್ಷ ಪಡ್ತಾ ಇದೆ ಮತ್ತು ಪ್ರೀತಿಸ್ತಾ ಇದೆ. ಹಾಗಾಗಿ ಒಂದು ಸಮಯ ಆಗಿತ್ತು, ಅದರಿಂದಲೇ ಸಂತೋಷ ಪಡ್ತಕ್ಕಂಥ ಜೀವನ ವಿಧಾನ ಇತ್ತು. ಮತ್ತೆ ನಮ್ಗೆ ಏನೋ ಇದೆ ಅಂತ ಅನ್ನೋಕ್ಕಿಂತ ಪ್ರತಿದಿನ ಸಾಯಂಕಾಲ ವಿಶೇಷ ಸಂದರ್ಭಗಳಲ್ಲಿ ಪರಮಾತ್ಮನ ಚಿಂತನೆ ಕೀರ್ತನೆ ಮಾಡ್ತಾ ಸತ್ಯ ವಸ್ತುಗಳಲ್ಲಿ ವಿಶ್ವಾಸವಿಟ್ಟು ಪ್ರೀತಿ ಇಟ್ಟು ಅದರಲ್ಲೇ ರಮಿಸುವಂತ ಎಂಜಾಯ್ಮೆಂಟ್. ಇದನ್ನ ಅರ್ಜುನ ನೋಡ್ತಾ ಇದ್ದಾನೆ, ಈ ಸ್ತುತಿ ಮಾಡ್ತಾ ಇದ್ದಾನಲ್ವಾ, ಮತ್ತೆ ಏನೇನ್ ನೋಡ್ತಾ ಇದ್ದಾನೆ ಎಲ್ಲ ನೋಡ್ದ. ಯುದ್ಧಕ್ಕೆ ಸಂಬಂಧಪಟ್ಟ ಭೀಷ್ಮ, ದ್ರೋಣ, ಕರ್ಣ, ವೇದರಥಾದಿ ವೀರರು ಏನಾದ್ರು ಅದನ್ನ ನೋಡ್ತಾ ಇದ್ದಾನೆ. ಕೆಲವರು ಮುನಿಗಣಗಳು ಸ್ತುತಿ ಮಾಡೋದು ನೋಡ್ತಾ ಇದ್ದಾನೆ, ಕೆಲವರು ಇನ್ನೇನೆಲ್ಲ ನೋಡ್ತಾ ಇದ್ದಾನೆ. ಇವೆಲ್ಲ ನೋಡಿ ಕೊನೆಗೆ ಗದ್ಗದಿತವಾಗಿ ಈಗ ಪ್ರಾರ್ಥನೆ ಮಾಡ್ತಿದ್ದಾನೆ. ಏನು? ನಿನ್ನ ಕೀರ್ತನಾದಿಗಳಿಂದ ಜಗತ್ತು ಹರ್ಷ ಪಡ್ತಾ ಇದೆ ಮತ್ತು ಪ್ರೇಮಿಸುತ್ತಿದೆ. ಜೊತೆಗೆ ಇನ್ನೇನು, ರಾಕ್ಷಸ ಗಣಗಳು ನಿನ್ನ ಅದ್ಭುತ ರೂಪ ಮತ್ತು ಪ್ರಭಾವವನ್ನು ನೋಡಿ ಎದುರುಕೊಂಡು ಆಗ್ತಾ ಇತ್ತ ಓಡ್ತಾ ಇದ್ದಾವೆ. ರಾಕ್ಷಸ ಗಣಗಳು ನಿನ್ನ ಅದ್ಭುತ ರೂಪ ಪ್ರಭಾವ ಇವನ್ನ ನೋಡಿ ಎದುರ್ಕೊಂಡು ಆ ಕಡೆ ಈ ಕಡೆ ಓಡ್ತಾ ಇದೆ. ಮತ್ತು ಸಿದ್ಧರ ಎಲ್ಲ ಸಮುದಾಯಗಳು ನಿನ್ನನ್ನ ಪದೇ ಪದೇ ನಮಸ್ಕರಿಸುತ್ತಿವೆ. ಹಿಂದೆ ಕೂಡ ಬಂತು, ಮಹರ್ಷಿ ಸಿದ್ಧ ಸಂಗಾಹ ಸುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾದಿಭಿಃ. ಮಹರ್ಷಿ ಸಿದ್ಧ ಸಂಘಗಳು ನಿನ್ನನ್ನ ಸ್ತುತಿ ಮಾಡ್ತಾ ಇದ್ದಾವೆ. ಅದೇನು ವಿಶೇಷವಾಗಿರ್ತಕ್ಕಂಥ ಸ್ತೋತ್ರಗಳಿಂದ, ಸ್ತುತಿಗಳಿಂದ. ಅದನ್ನೇ ಇಲ್ಲಿ ಮತ್ತೆ ಹೇಳ್ತಿದ್ದಾರೆ ಪದೇ ಪದೇ. ಯಾರು? ಸಿದ್ಧ ಸಮುದಾಯಗಳು. ರಾಕ್ಷಸ ಗಣಗಳೇನೋ ನಿಮ್ಮ ಅದ್ಭುತ ರೂಪ ಮತ್ತು ಪ್ರಭಾವವನ್ನು ನೋಡಿ ಎದುರ್ಕೊಂಡು ಆ ಕಡೆ ಈ ಕಡೆ ಓಡ್ತಾ ಇವೆ. ಮತ್ತು ಸಿದ್ಧರ ಎಲ್ಲ ಸಮುದಾಯಗಳು ನಿನ್ನನ್ನ ಪದೇ ಪದೇ ನಮಸ್ಕಾರ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಉಚಿತವೇ ಆಗಿದೆ, ಪರಿಣಯ ಇದೆ. ಹೀಗಾಗಲೇ ಬೇಕು, ಯಾಕೆಂದ್ರೆ ನೀನು ಸಾಕ್ಷಾತ್ ಪರಮೇಶ್ವರನಾಗಿರುವೆ ಎಂಬುದೇ ಅಭಿಪ್ರಾಯ. ಇವೆಲ್ಲ ಸರಿನೇ ಇದೆ. ಯಾಕೆ? ರಾಕ್ಷಸರ ಯಾವತ್ತರು ಪರಮಾತ್ಮನ ರೂಪ ನೋಡಿ ಎದುಕೊಂಡು ಓಡ್ತಾರೆ. ಇನ್ನು ಸಿದ್ಧ ಸಮುದಾಯಗಳು ನಿನ್ನನ್ನ ಮತ್ತು ಭಕ್ತ ಜನರು ನಿನ್ನನ್ನ ಕೀರ್ತನೆಗಳಿಂದ ಜಗತ್ತು ಹರ್ಷ ಪಡ್ತಾ ಇದೆ, ಪ್ರೀತಿಸ್ತಾ ಇದೆ. ಸಿದ್ಧರೆಲ್ಲ ಕೂಡ ಇನ್ನ ಬಗ್ಗೆ ಪದೇ ಪದೇ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದೆಲ್ಲ ಒಳ್ಳೇದೇ, ಈಗ ಇರ್ಲೇಬೇಕು. ಯಾಕೆಂದ್ರೆ ನೀನು ಸಾಕ್ಷಾತ್ ಪರಮೇಶ್ವರನೇ ಆಗಿರುವೆ ಎಂಬುದೇ ಅಭಿಪ್ರಾಯವಾಗಿದೆ. ಆನೆ ಅರ್ಥ ಅಂದ್ರೆ ಅವ್ಯಯ ಪದ ಔಚಿತ್ಯದ ಅರ್ಥದಲ್ಲಿ ಪ್ರಯೋಗ ಮಾಡಲಾಗಿದೆ. ಅಂದ್ರೆ ಇವೆಲ್ಲ ಉತ್ಪನ್ನ ಇದೆ. ಏನು? ನಿನ್ನ ಕೀರ್ತನೆಯಾದಿಗಳಿಂದ ಜಗತ್ತು ಹರ್ಷ ಪಡೋದು, ಪ್ರೀತಿಸುವುದು. ರಾಕ್ಷಸರು ನಿನ್ನ ಅದ್ಭುತ ರೂಪವನ್ನು ನೋಡಿ ಎದುರ್ಕೊಂಡು ಓಡೋದು. ಎಲ್ಲ ಸಿದ್ಧರ ಸಮುದಾಯಗಳು ನಿನ್ನನ್ನ ಪದೇ ಪದೇ ನಮಸ್ಕಾರ ಮಾಡ್ತಕ್ಕಂಥದ್ದು. ಇವೆಲ್ಲ ಕೂಡ ಉಚಿತವೇ ಆಗಿದೆ. ಹೀಗೆ ಇರಬೇಕು. ಯಾಕಂದ್ರೆ ನೀನು ಸಾಕ್ಷಾತ್ ಪರಮೇಶ್ವರನಾಗಿರುವೆ ಎಂಬುದೇ ಇಲ್ಲಿ ಅಭಿಪ್ರಾಯ. ಇಲ್ಲಿ ಪ್ರಕೀರ್ತಿಯ ಪದದ ಅರ್ಥ ಏನು? ಪ್ರಕೀರ್ತಿಯ ಹಾಗೂ ಅದರಿಂದ ಜಗತ್ತು ಹರ್ಷಿತವಾಗ್ತಾ ಇದೆ ಮತ್ತು ಅನುರಾಗ ಪಡೀತಾ ಇದೆ, ಅರ್ಥಾತ್ ಪ್ರೇಮಿಸುತ್ತಿದೆ. ಈ ಮಾತಿನ ಅಭಿಪ್ರಾಯ ಏನು? ಕೀರ್ತಿ ಶಬ್ದವು ಇಲ್ಲಿ ಕೀರ್ತನದ ವಾಚಕವಾಗಿದೆ. ಅದರ ಜೊತೆಗೆ ಉಪಸರ್ಗದ ಪ್ರಯೋಗ ಮಾಡಿ ಉಚ್ಚ ಸ್ವರದಿಂದ ಕೀರ್ತನೆ ಮಾಡುವ ಭಾವವನ್ನ ಪ್ರಕಟಿಸಲಾಗಿದೆ. ನಿನ್ನ
ನಾಮ ರೂಪ ಗುಣ ಪ್ರಭಾವ ಮಹತ್ತೆಯನ್ನ ಉಚ್ಚ ಸ್ವರದಿಂದ ಕೀರ್ತನೆ ಮಾಡುವ ಮೂಲಕ ಈ ಚರಾಚರ ಸಮಸ್ತ ಜಗತ್ತು ಅತ್ಯಂತ ಪ್ರಸನ್ನವಾಗುತ್ತಾ ಇದೆ ಮತ್ತು ಎಲ್ಲ ಪ್ರಾಣಿಗಳು ಪ್ರೇಮ ವಿಫಲವಾಗುತ್ತಿವೆ ಎಂಬುದೇ ಅಭಿಪ್ರಾಯವಾಗಿದೆ. ಪ್ರಕೀರ್ತಿಯ ಪ್ರ ಉಪಸರ್ಗ ಪ್ರ ಪರ ಅಪ ಅನು ಅವ ನಿಸ್ ನಿರ್ ದುಸ್ದುರ್ ವಿ ಆಂಗ್ ನೀ ಅದಿ ಅಪಿ ಅತಿ ಸು ಉತ್ತು ಪರಿ ಉಪ ಏತೆ ಪರಾದಯ. ಪ್ರ ಉಪಸರ್ಗ ಪ್ರ ಇಲ್ಲಿ ಪ್ರ ಅಂತೇಳಿ ಪ್ರಕೀರ್ತಿಯ ಕೀರ್ತಿಯ ಅಲ್ಲ ಪ್ರಕೀರ್ತಿಯ ವಿಶೇಷವಾಗಿ ಕೀರ್ತನೆ ಮಾಡಿ. ಕೀರ್ತಿ ಅಂದ್ರೆ ಕೀರ್ತನೆ ಮಾಡುದು. ಪರ ಉಪಸರ್ಗ ಸೇರೋದ್ರಿಂದ ಅಲ್ಲಿ ಆ ಪದದ ವೈಶಿಷ್ಟ್ಯದನ್ನೇ ತೋರಿಸ್ತದೆ. ಪ್ರಕೀರ್ತಿಯ ಸರಿ ಪ್ರಕೀರ್ತಿಯ ವಿಶೇಷ ರೂಪದಿಂದ ಕೀರ್ತನೆ ಮಾಡುವಂತ ಪ್ರಕ್ರಿಯೆ. ಪ್ರಕೀರ್ತಿಯ ಪದಾರ್ಥ ಏನು? ಹಾಗೂ ಅದರಿಂದ ಜಗತ್ತು ಹರ್ಷಿತವಾಗುತ್ತಿದೆ ಮತ್ತು ಅನುರಾಗ ಪಡೆಯುತ್ತಿದೆ, ಅರ್ಥಾತ್ ಪ್ರೇಮಿಸುತ್ತಿದೆ. ಈ ಮಾತ್ರ ಹತ್ರ ಏನು ಪ್ರಶ್ನೆ ಮಾಡ್ತಾ, ಕೀರ್ತಿ ಶಬ್ದವು ಇಲ್ಲಿ ಕೀರ್ತನದ ವಾಚಕವಾಗಿದೆ. ಕೀರ್ತಿ ಶಬ್ದ ಕೀರ್ತನದ ಅದರ ಜೊತೆಗೆ ಪ್ರ ಉಪಸರ್ಗದ ಪ್ರಯೋಗ ಮಾಡಿ. ಕೀರ್ತಿ ಶಬ್ದ ಇಲ್ಲಿ ಕೀರ್ತನದ ವಾಚಕ. ಕೀರ್ತಿ ಅಂದ್ರೆ ಮತ್ತೆ ಹೆಸರು ಕೀರ್ತಿ ಆತರಲ್ಲ, ಕೀರ್ತನೆ ಕೀರ್ತನ ವಾಚಕ, ಸ್ತೋತ್ರ ಸ್ತುತಿ. ಅದ್ರ ಜೊತೆಗೆ ಪ್ರ ಉಪಸರ್ಗದ ಪ್ರಯೋಗ ಮಾಡಿ. ಏನ್ ಹೇಳಿದ್ರು? ಪ್ರ ಉಪಸರ್ಗ. ಇದರ ಕೀರ್ತನೆ ಏನು? ವಿಶೇಷ ರೂಪದ ಅಂದ್ರೆ ಏನು? ಉಚ್ಚ ಸ್ವರದಿಂದ ಕೀರ್ತನೆ ಮಾಡುವಂತ ಭಾವ. ಕೀರ್ತನೆ ಮಾಡೋದು ಬೇರೆ, ಪ್ರಕೀರ್ತನೆ ಅಂದ್ರೆ ಏನು? ಉಚ್ಚ ಸ್ವರದಿಂದ ಇನ್ನಷ್ಟು ಗದ್ಗತರಾಗಿ ತನ್ಮಯರಾಗಿ, ಇದು ಉಚ್ಚ ಸ್ವರದಿಂದ ಕೀರ್ತನೆ ಮಾಡತಕ್ಕಂಥ ಭಾವವನ್ನ ಪ್ರಕಟಿಸಲಾಗಿದೆ. ಇನ್ನ ನಾಮ ರೂಪ ಗುಣ ಪ್ರಭಾವ ಮತ್ತು ಮಹತ್ತೆಯನ್ನ ಉಚ್ಚ ಸ್ವರದಿಂದ ಕೀರ್ತನೆ ಮಾಡುವ ಮೂಲಕ ಏನಾಗುತ್ತೆ? ಈ ಚರಾಚರ ಸಮಸ್ತ ಜಗತ್ತು ಅತ್ಯಂತ ಪ್ರಸನ್ನವಾಗುತ್ತಾ ಇದೆ. ಸರಿ, ಇನ್ನ ಯಾರು ಮಾಡ್ತಾ ಇದ್ದಾರೆ? ಜಗತ್ತೇ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಸಿದ್ಧ ಸಮುದಾಯಗಳು ಇನ್ನ ಕೀರ್ತನೆ ಮಾಡುವ ಮೂಲಕ ಉಚ್ಚ ಸ್ವರದಿಂದ ನಿನ್ನ ನಾಮ ರೂಪ ಗುಣ ಪ್ರಭಾವ ಮಹತ್ತೆಯನ್ನ ಉಚ್ಚ ಸ್ವರದಿಂದ ಕೀರ್ತನೆ ಮಾಡುವ ಮೂಲಕ ಈ ಚರಾಚರ ಸಮಸ್ತ ಜಗತ್ತು ಅತ್ಯಂತ ಪ್ರಸನ್ನವಾಗಿದೆ. ಚರ ಅಚರ ಸಮಸ್ತ ಜಗತ್ತು ಪ್ರಸನ್ನವಾಗಿದೆ ಮತ್ತು ಎಲ್ಲಾ ಪ್ರಾಣಿಗಳು ಪ್ರೇಮ ವಿಫಲವಾಗುತ್ತಿವೆ. ಎಲ್ಲಾ ಪ್ರಾಣಿ ಹೆಂಗಿದಾವೆ? ಪ್ರೇಮ ವಿಫಲ ಅಂದ್ರೇನು? ಒಂದು ಅನುಭೂತಿ, ಒಂದು ಆನಂದದ ಅನುಭೂತಿ, ಪ್ರೇಮ ವಿಫಲತೆಯನ್ನ ಪಡೀತಾ ಇವೆ ಎಂಬುದೇ ಇದರ ಅಭಿಪ್ರಾಯ. ಪ್ರಕೀರ್ತಿಯ ಶಬ್ದದ ಅರ್ಥ. ಇನ್ನು ಭಗವಂತನ ವಿರಾಟ್ ರೂಪವನ್ನ ಕೇವಲ ಅರ್ಜುನನೇ ನೋಡ್ತಾ ಇದ್ನು ಅಥವಾ ಎಲ್ಲ ಜಗತ್ತು ನೋಡ್ತಾ ಇತ್ತು? ಒಂದು ವೇಳೆ ಜಗತ್ತೆಲ್ಲವೂ ನೋಡುತ್ತಿಲ್ಲವಾದರೆ ಎಲ್ಲರೂ ಹರ್ಷರಾಗುವ ಅನುರಾಗ ಪಡೆಯುವ ಮತ್ತು ರಾಕ್ಷಸರು ಓಡುವ ಹಾಗೂ ಸಿದ್ಧರು ನಮಸ್ಕರಿಸುವ ಮಾತುಗಳನ್ನು ಅರ್ಜುನ ಹೇಗೆ ಹೇಳಿದನು? ಪ್ರಶ್ನೆ ಆಗಿದೆ ನೋಡಿ, ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಭಗವಂತ ವಿರಾಟ್ ರೂಪವನ್ನ ಕೇವಲ ಅರ್ಜುನನೇ ನೋಡ್ತಾ ಇದ್ನು ಅಥವಾ ಎಲ್ಲಾ ಜಗತ್ತು ನೋಡ್ತಾ ಇತ್ತು? ಈಗ ಒಬ್ಬನೇ ನೋಡ್ತಾ ಇದ್ರೆ ಅವನೊಬ್ಬರಿಗೆ ಹರ್ಷ ಉಲ್ಲಾಸ ಆಗ್ಬೇಕಪ್ಪ. ಮತ್ತು ಜಗತ್ತೆಲ್ರಿಗೂ ಉಲ್ಲಾಸ ಆಗ್ತಾ ಇದೆ ಅಂತಂದ್ರೆ ಅವರು ಕೂಡ ನೋಡ್ತಾ ಇದಾರೆ ಅಂತ ಅರ್ಥ. ಒಂದು ವೇಳೆ ಜಗತ್ತೆಲ್ಲವೂ ನೋಡುತ್ತಿಲ್ಲವಾದರೆ, ಅರ್ಜುನೊಬ್ಬನೇ ನೋಡ್ತಾ ಇದ್ದಾನೆ, ಜಗತ್ ಯಾವುದು ನೋಡ್ತಾ ಇಲ್ಲ ಅಂತ ಒಂದ್ ವೇಳೆ ಬಿದ್ದರೆ ಎಲ್ರೂ ಹರ್ಷಿತರಾಗತಕ್ಕಂತ, ಅನುರಾಗ ಪಡ್ತಕ್ಕಂತ, ರಾಕ್ಷಸರು ಓಡುವಂತ, ಎಲ್ರು ಹರ್ಷ ಏನಕ್ಕೆ ಪಡ್ತಾ ಇದ್ರು? ರಾಕ್ಷಸರು ಯಾಕೆ ಓಡ್ತಾ ಇದ್ರು? ಸಿದ್ಧ ಸಮುದಾಯಗಳು ನಮಸ್ಕಾರ ಯಾಕೆ ಮಾಡ್ತಾ ಇದ್ದವು? ಏನು ಇವರ ಅರ್ಥ ಏನು? ಅರ್ಜುನ ಹೇಗೆ ಹೇಳಿದೆವಲ್ಲ ನೋಡಿ, ಕೇವಲ ಭಗವಂತ ವಿರಾಟ್ ರೂಪವನ್ನ ಅರ್ಜುನೇ ನೋಡ್ತಾ ಇದ್ನು ಅಥವಾ ಜಗತ್ತೆಲ್ಲ ನೋಡ್ತಾ ಇತ್ತ? ಒಂದು ವೇಳೆ ಜಗತ್ತೆಲ್ಲವೂ ನೋಡುತ್ತಿಲ್ಲವಾದರೆ
ಅರ್ಜುನೊಬ್ಬರೇ ನೋಡ್ತಾ ಇದ್ದಪ್ಪ, ಜಗತ್ ಯಾರು ನೋಡ್ಲಿಲ್ಲ ಅಂತಂದ್ರೆ ಮತ್ತೆ ಎಲ್ಲರೂ ಹರ್ಷಿತರು ಹೆಂಗಾಗ್ತಾರೆ? ರಾಕ್ಷಸರು ಯಾಕೆ ಓಡ್ತಾರೆ? ಸಿದ್ಧರು ನಮಸ್ಕಾರ ಮಾಡಿ ಯಾಕೆ ಸ್ತುತಿ ಯಾಕೆ ಮಾಡ್ತಾರೆ? ಮತ್ತೆ ಎಲ್ರೂ ಮಾಡ್ತಾರೆ ಅಂತ ಹೇಳ್ತಿದ್ದಾರಲ್ಲ, ಏನ್ ಸಮಾಚಾರ? ಅಂದ್ರೆ ಭಗವಂತರಿಂದ ಕೊಡಲಾದ ದಿವ್ಯ ದೃಷ್ಟಿಯಿಂದ ಕೇವಲ ಅರ್ಜುನನ್ನೇ ನೋಡ್ತಾ ಇದ್ದನು, ಎಲ್ಲ ಜಗತ್ತು ಅಲ್ಲ. ಜನರು ಹರ್ಷಿತವಾಗುವುದು ಮತ್ತು ಅನುರಕ್ತವಾಗುವುದು, ರಾಕ್ಷಸರು ಎದರಿ ಓಡುವುದು ಮತ್ತು ಸಿದ್ಧರು ನಮಸ್ಕರಿಸುವುದು ಇವೆಲ್ಲವೂ ಆ ವಿರಾಟ್ ರೂಪದ ಅಂಗವೇ ಆಗಿದೆ. ಈ ವರ್ಣನೆಯು ಅರ್ಜುನನಿಗೆ ಕಂಡು ಬರುವ ವಿರಾಟ್ ರೂಪದ್ದೇ ಆಗಿದೆ, ಹೊರಗಿನ ಜಗತ್ತಿನದ್ದಲ್ಲ. ಅವನಿಗೆ ಭಗವಂತನ ಯಾವ ವಿರಾಟ್ ರೂಪ ಕಾಣ್ತಾ ಇತ್ತೋ ಅದರೊಳಗೆ ಈ ದೃಶ್ಯಗಳು ಕಂಡು ಬರ್ತಾ ಇದ್ದವು. ಆದ್ರಿಂದ ಅರ್ಜುನನು ಹೀಗೆ ಹೇಳಿದನೆಂಬುದು ಅಭಿಪ್ರಾಯವಾಗಿದೆ. ನೋಡಿ, ಇದು ಸ್ಪಷ್ಟೀಕರಣ. ಭಗವಂತನ ವಿರಾಟ್ ರೂಪವನ್ನು ಅರ್ಜುನನೊಬ್ಬರೇ ನೋಡ್ತಾ ಇದ್ನೋ ಅಥವಾ ಈ ಜಗತ್ತೆಲ್ಲ ನೋಡ್ತಾ ಇತ್ತ ಅಂತ ಪ್ರಶ್ನೆ. ಒಂದ್ ವೇಳೆ ಜಗತ್ ನೋಡಿದ್ರೆ ತಾನೇ ಹರ್ಷಿತರಾಗೋದು, ರಾಕ್ಷಸರು ಓಡೋದು, ಸಿದ್ಧರು ನಮಸ್ಕಾರ ಇವೆಲ್ಲ ನಾನು ಹೇಗೆ ಇದು ಅಂತಂದ್ರೆ ಭಗವಂತನಿಂದ ಕೊಡಲಾದ ದಿವ್ಯ ದೃಷ್ಟಿಯಿಂದ ಕೇವಲ ಅರ್ಜುನನೇ ಇದನ್ನು ನೋಡ್ತಾ ಇದ್ದ. ಭಗವಂತನಿಂದ ಕೊಡಲ್ಪಟ್ಟ ದಿವ್ಯ ದೃಷ್ಟಿಯಿಂದ ಅರ್ಜುನನೊಬ್ಬನೇ ನೋಡ್ತಾ ಇದ್ದ. ಯಾವುದು? ಈ ವಿಶ್ವರೂಪವನ್ನ. ಎಲ್ಲಾ ಜಗತ್ತು ಅಲ್ಲ, ಜಗತ್ತಲ್ಲಿ ನೋಡ್ತಾ ಇದೆ ಅಂದ್ರೆ ಜಗತ್ತಲ್ಲಿ ನೋಡ್ತಾ ಇಲ್ಲ. ಮತ್ತೆ ಇಲ್ಲಿ ಹೇಳ್ತಾ ಇರೋದು ಯಾವ ಜಗತ್ತು ಅಂತ ಹೇಳ್ತಾರೆ. ಜಗತ್ತು ಹರ್ಷಿತವಾಗುವುದು, ಅನುವ್ಯಕ್ತವಾಗುವುದು, ರಾಕ್ಷಸರು ಎದುರಿ ಓಡುವುದು ಮತ್ತು ಸಿದ್ಧರು ನಮಸ್ಕರಿಸುವುದು ಇವೆಲ್ಲ ಕೂಡ ಆ ವಿರಾಟ್ ರೂಪದ ಒಂದು ಅಂಗವೇ. ಎಲ್ಲ ಹೇಳ್ತಾ ಇದಾರಲ್ಲ, ಆ ವಿರಾಟ್ ರೂಪದಲ್ಲಿ ಇದು ಕೂಡ ಒಂದು ಅಂಗಾನೇ, ಇಲ್ಲ ಅಂತಲ್ಲ. ಆದರೆ ಈ ವರ್ಣನೆಯು ಅರ್ಜುನನಿಗೆ ಕಂಡು ಬರುವ ವಿರಾಟ್ ರೂಪದ್ದೇ ಆಗಿದೆ. ಈ ಯಾವ ವಿರಾಟ್ ರೂಪವನ್ನು ದರ್ಶನ ಮಾಡ್ತಿದ್ದಾನೆ ಅರ್ಜುನ ದಿವ್ಯವಾದ ದೃಷ್ಟಿಯಿಂದ, ಅಲ್ಲಿ ಕಂಡು ಬರ್ತಕ್ಕಂಥ ವಿರಾಟ್ ರೂಪದ್ದೇ ಆಗಿದೆ. ಇದು ಹೊರಗಿನ ಜಗತ್ತಲ್ಲ. ಈಗೇನು ಇದ್ದರಂಗದಲ್ಲಿ ನಿಂತಿದ್ದು ಹೊರಗಡೆ ಪ್ರಪಂಚದಲ್ಲ. ಇದು ದಿವ್ಯ ದೃಷ್ಟಿಯಿಂದ ಯಾವ ಜಗತ್ತನ್ನ, ಯಾವ ವಿಶ್ವರೂಪವನ್ನು ದರ್ಶನ ಮಾಡ್ತಿದ್ದಾನೆ ಅಲ್ಲಿ ನೋಡ್ತಕ್ಕಂಥ ದೃಶ್ಯಗಳಿವೆಲ್ಲ ಕೂಡ. ಅವನ ಭಗವಂತನ ಯಾವ ವಿರಾಟ್ ರೂಪ ಕಾಣ್ತಾ ಇತ್ತು ಅದರೊಳಗೆ, ಯಾವ ವಿರಾಟ್ ರೂಪವನ್ನು ನೋಡ್ತಾ ಇದ್ದಾನೆ ಅದರೊಳಗೆ ನಡೀತಾ ಇರ್ತಕ್ಕಂಥ ದೃಶ್ಯಗಳಿವೆಲ್ಲ. ಅದರಲ್ಲಿ ತಾನು ಕಂಡಂತ ದೃಶ್ಯಗಳು, ಈ ದೃಶ್ಯಗಳು ಕಂಡು ಬರ್ತಾ ಇತ್ತು ಅರ್ಜುನನಿಗೆ. ಆದ್ರಿಂದ ಅರ್ಜುನನು ಈಗ ಹೇಳಿದಾನೆ ಅಂತ ಅಭಿಪ್ರಾಯವಾಗಿದೆ. ಹಾಗಾಗಿ ಇಲ್ಲಿ ಹೊರಗಿನ ಜಗತ್ತಲ್ಲ, ಯಾವ ನಿನ್ನ ವಿಭೂತಿಗಳನ್ನ ಅರ್ಜುನ ಪರಮಾತ್ಮನ ಕೇಳ್ತಾನೋ ಆ ವಿಭೂತಿಗಳನ್ನ ಒಂದ್ಸರಿ ಕೇಳಿದ. ಅದೇ ರೀತಿ ಪರಮಾತ್ಮ ಇದೆಲ್ಲ ಕೂಡ ನನ್ನ ಒಂದು ಅಂಶದಲ್ಲಿದೆ ಅಂತ ಹೇಳಿದಾಗ ಅದನ್ನ ನೋಡ್ಬೇಕು ಅಂತ ಇಚ್ಛೆ ಉಂಟಾಯ್ತು. ಅದಕ್ಕಾಗಿಯೇ ವಿಶ್ವರೂಪ ಸಂದರ್ಶನ ಯೋಗ, ವಿಶ್ವರೂಪವನ್ನ ದರ್ಶನ ಮಾಡುವಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಪರಮಾತ್ಮ ತನ್ನ ವಿಶ್ವರೂಪವನ್ನ, ಎಲ್ಲಾ ಜಗತ್ತನ್ನ ತನ್ನ ಒಂದು ಮಾಯೆಯ ಒಂದು ಅಂಶದಲ್ಲಿ ತೋರಿಸಿದಾಗ ಅಲ್ಲಿ ಒಳಗೆ ಏನೆಲ್ಲ ನೋಡಿದ ಅಲ್ಲಿ ಸಂಬಂಧಪಟ್ಟ ವಿಷಯಗಳನ್ನ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾನೆ. ಅಷ್ಟೇ ವಿನಃ ಹೊರಗಡೆ ಜಗತ್ತಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಮತ್ತೆ ಹೊರಗಡೆ ಜಗತ್ತು ಅದು ಕೂಡ ಒಂದು ಅಂಗವೇ ಆಗಿದೆ. ಪರಮಾತ್ಮನ ವಿರಾಟ್ ರೂಪದ ಅದು ಕೂಡ ಒಂದು ಅಂಗವೇ. ಅದು ಅಂಗ ಅಲ್ಲ ಅಂತ ಅದೇ ಮತ್ತೆ ಬೇರೆ ಇದೆಯಾ ಅಂತ ಹೇಳಲಿಕ್ಕಿಲ್ಲ. ಆ ವಿರಾಟ್ ರೂಪದಲ್ಲಿ ಹೊರಗಿನ ಜಗತ್ತು ಕೂಡ ಒಂದು ಅಂಗವೇ ಆಗಿದೆ. ಇಲ್ಲಿ ಮುಖ್ಯವಾಗಿ ತಾನು ದಿವ್ಯ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥ ಅಲ್ಲಿ ಕಂಡು ಬಂದ ದೃಶ್ಯಗಳನ್ನ ಮಾತ್ರ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾನೆ ಅರ್ಜುನ. ಹಿಂದಿನ ಶ್ಲೋಕದಲ್ಲಿ ತಾನೇ ಪದದ ಪ್ರಯೋಗ ಇದು. ಸಿದ್ಧ ಸಮುದಾಯಗಳು ನಮಸ್ಕಾರಾದಿ ಮಾಡುವುದು ಉಚಿತವೆಂದು ತಿಳಿಸಲಾಗಿತ್ತು. ಈಗ 4 ಶ್ಲೋಕಗಳಲ್ಲಿ ಭಗವಂತನ ಪ್ರಭಾವದ ವರ್ಣನೆ ಮಾಡಿ ಅದೇ ಮಾತನ್ನ ಸಿದ್ಧಪಡಿಸುತ್ತಾ ಅರ್ಜುನನು ಪದೇ ಪದೇ ನಮಸ್ಕಾರ ಮಾಡೋ ಭಾವವನ್ನು ತೋರಿಸ್ತಾ ಇದ್ದಾನೆ. ಇಂದಿನ ಶ್ಲೋಕದಲ್ಲಿ ತಾನೇ ಋಷಿಕೇಶ ನೋಡಿದ್ವಿ. ಆ ಪದದ ಪ್ರಯೋಗ ಮಾಡಿ ಸಿದ್ಧ ಸಮುದಾಯಗಳು ನಮಸ್ಕಾರಾದಿಗಳನ್ನ ಮಾಡತಕ್ಕಂಥದ್ದು ಉಚಿತವೇ ಆಗಿದೆ.
ಒಳ್ಳೇದೆ. ಈಗ 4 ಶ್ಲೋಕಗಳಲ್ಲಿ ಭಗವಂತನ ಪ್ರಭಾವದ ವರ್ಣನೆ ಮಾಡಿ ಅದೇ ಮಾತನ್ನ ಸಿದ್ಧಪಡಿಸ್ತಾ, ಪ್ರಭಾವಾದಿಗಳನ್ನ ವರ್ಣನೆ ಮಾಡ್ತಾನೆ, ಅದನ್ನು ಸಿದ್ಧಪಡಿಸ್ತಾನೆ. ಅರ್ಜುನನೇ ಪದೇ ಪದೇ ಅರ್ಜುನ ನಮಸ್ಕಾರ ಮಾಡ್ತಾನೆ, ಮಾಡುವಂತ ಭಾವನೆಯಲ್ಲಿ ತೋರಿಸ್ತಾನೆ. ಏನಂತ? ಕಸ್ಮಾಚ ತೇನ ಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೃ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಕಸ್ಮಾಚ ತೇನ ಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೃ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಕಸ್ಮಾಚ್ಚ ತೇನ ಮೇರನ್ ಮಹಾತ್ಮನ್ ಗರೀಯಸೆ ಬ್ರಾಹ್ಮಣೋಪ್ಯಾದಿಕರ್ತೃ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರ ಯತ್. ಕಸ್ಮಾಚ್ಚ ತೇನ ಮೇರನ್ ಮಹಾತ್ಮನ್ ಗರೀಯಸೆ ಬ್ರಾಹ್ಮಣೋಪ್ಯಾದಿಕರ್ತೃ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ತಸ್ಮಾಚ್ಚ ತೇನ ಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೃ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಮಹಾತ್ಮನ್ ಬ್ರಹ್ಮಣಃ ಅಪಿ ಆದಿಕರ್ತೃ ಚ ಗರೀಯಸೆ ತೇ ಕಸ್ಮಾತ್ ನಮೇರನ್ ನಮೇರನ್ ಅನಂತ ದೇವೇಶ ಜಗನ್ನಿವಾಸ ಯತ್ ಸತ್ ಅಸತ್ ತತ್ಪರಂ ಅಕ್ಷರಂ ತತ್ ತ್ವಂ. ಮಹಾತ್ಮನ್, ಹೇ ಮಹಾತ್ಮನೇ, ಬ್ರಹ್ಮಣಃ ಅಪಿ ಆದಿಕರ್ತೃ, ನೀನು ಬ್ರಹ್ಮನಿಗೂ ಸಹ ಆದಿಕರ್ತನಾಗಿದ್ದೀಯ. ಮಹಾತ್ಮನ್ ಪರಮಾತ್ಮನೇ. ಅರ್ಜುನ ಏನೀಗ ಸ್ತುತಿ ಮಾಡ್ತಾ ಇದ್ದಾನೆ. ಏನೆಲ್ಲ ನೋಡಿದ್ರೆ ಅದು ಸರಿ ಇದೆ ಅಂತ ಹೇಳ್ತಾ ಮತ್ತೆ ಈಗ ಪರಮಾತ್ಮನ ಪ್ರಭಾವವನ್ನ ವರ್ಣನೆ ಮಾಡಿ ಅದನ್ನ ಸಿದ್ಧಪಡಿಸೋಕೆ ಅರ್ಜುನ ಪದೇ ಪದೇ ನಮಸ್ಕಾರ ಮಾಡ್ತಾ ಏನಂತಾನೆ? ಮಹಾತ್ಮನ್, ಓ ಮಹಾತ್ಮನೇ, ಬ್ರಹ್ಮಣಃ ಅತಿ ಆದಿಕರ್ತರೇ, ನೀವು ಬ್ರಹ್ಮನಿಗೂ ಕೂಡ ಆದಿಕರ್ತರಾಗಿದ್ದೀರಿ. ಚ ಮತ್ತು ಗರೀಯಸೇತೆ ಎಲ್ಲರಿಗೂ ಹಿರಿಯರಾದ ತಾವು ನಿಮಗೆ. ಕಸ್ಮಾತ್ ಹೇಗೆ? ನಮೇರನ್ ನಮಸ್ಕಾರ ಮಾಡದಿರುವರು ಅಂದ್ರೇನು? ಇಷ್ಟೆಲ್ಲ ನಮಸ್ಕಾರ ಮಾಡಿದ್ರೆ ಹೇಗಿರ್ಲಿಕ್ಕೆ ಸಾಧ್ಯ ಅಂತ. ಯಾಕೆ? ನೀವು ಬ್ರಹ್ಮನಿಗೂ ಕೂಡ ಆದಿಕರ್ತರಾಗಿದ್ದೀರಿ. ಕರಿಯಸೆ ಎಲ್ಲರಿಗೂ ಹಿರಿಯರಾದ ನಿಮಗೆ. ಯಾಕೆ? ಬ್ರಹ್ಮನಿಗಿಂತ ಮೊದಲು ಬ್ರಹ್ಮನಿಗೆ ಕೂಡ ಆದಿಕರ್ತರು ನೀವು. ಹೌದಾ? ಕಸ್ಮಾತ್ ನಮೇರನ್, ಹೇಗೆ ನಮಸ್ಕಾರ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಮಾಡ್ಲೇಬೇಕು ಅಂತ. ಯಾಕಂದ್ರೆ ಅನಂತ ದೇವೇಶ, ಹೇ ಅನಂತನೇ, ದೇವೇಶನೇ, ದೇವತೆಗಳಿಗೆ ದೇವನೇ, ಜಗನ್ನಿವಾಸ, ಜಗತ್ತಿಗೆ ನಿವಾಸ ಸ್ಥಾನ ಕೊಟ್ಟಿರ್ತಕ್ಕಂಥವನೇ. ಎತ್ತು ಸತ್ತು ಅಸತ್ತು, ಯಾರು ಸತ್ತು ಅಸತ್ತು, ತತ್ಪರಂ ಅಕ್ಷರಂ, ಅದಕ್ಕಿಂತ ಮಿಗಿಲಾದ ಅಕ್ಷರ ಅರ್ಥಾತ್ ಸಚ್ಚಿದಾನಂದ ಗಣ ಬ್ರಹ್ಮನಿದ್ದಾನೋ, ತತ್ವಂ, ಅದು ನೀವೇ ಆಗಿದ್ದೀರಿ. ಚೆನ್ನಾಗಿದೆ. ಹೇ ಮಹಾತ್ಮನೇ, ಚತುರ್ಮುಖ ಬ್ರಹ್ಮನಿಗೂ ಕೂಡ ಆದಿಕರ್ತರನಾದ ಮತ್ತು ಎಲ್ಲರಿಗೂ ಹಿರಿಯವರಾದ ನಿಮಗೆ ಹೇಗೆ ನಮಸ್ಕಾರ ಮಾಡದಿರುವುದು? ಏನು? ಚತುರ್ಮುಖ ಬ್ರಹ್ಮನಿಗೂ ನೀವು ಆದಿಕರ್ತ, ಅವ್ರಿಗೂ ಆದಿಕರ್ತ, ಸೃಷ್ಟಿಗೆ ಕಾರಣರಾದವರು, ನಿಮ್ಮಿಂದನೇ ಹುಟ್ಟಿದೆ. ಎಲ್ರಿಗೂ ಹಿರಿಯರಾಗಿರ್ತಕ್ಕಂಥ ನಿಮಗೆ ನಮಸ್ಕಾರ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಹೇ ಅನಂತನೇ, ಹೇ ದೇವೇಶನೇ, ಹೇ ಜಗನ್ನಿವಾಸನೇ, ಯಾರು ಸತ್ತು ಮತ್ತು ಅಸತ್ತು ಅದಕ್ಕಿಂತ ಶ್ರೇಷ್ಠವಾದ, ಸತ್ತು ಅಲ್ಲ ಅಸತ್ತು ಅಲ್ಲ, ಇದು ಹೆಂಗೆ ವಿಶೇಷ ಮುಂದೆ ಬರ್ತದೆ. ಸತ್ತು ಅಸತ್ತು ಅದಕ್ಕಿಂತ ಶ್ರೇಷ್ಠವಾದ ಅಕ್ಷರ ಅರ್ಥಾತ್ ಸಚ್ಚಿದಾನಂದಗನ ಬ್ರಹ್ಮನಿದ್ದಾನೋ,
ಅವನು ನೀನೇ ಆಗಿದ್ದೀಯಾ. ತತ್ವ ವಿವೇಚನಿ. ಹಾಗಾಗಿ ಇಲ್ಲಿ ತತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಮಧ್ಯ ಮಧ್ಯದಲ್ಲಿ ದ್ವೈತ ವಿಶಿಷ್ಟಾದ್ವೈತ ಸಂಬಂಧಪಟ್ಟ ವಿಷಯಗಳು ಚರ್ಚೆ ಮಾಡಲ್ಪಟ್ಟರು ಕೂಡ ಅವನಿಗೆ ತತ್ವಕ್ಕೆ ಅದ್ವೈತಕ್ಕೇನೆ ಹೆಚ್ಚಿನ ಆದ್ಯತೆ ನೀಡಲ್ಲ. ಅದಕ್ಕೆ ಇದರ ಹೆಸರೇ ತತ್ವ ವಿವೇಚನಿ. ಎಲ್ಲಿ ಏನ್ ಹೇಳ್ತಾ ಹೋದ್ರು ಕೊನೆಗೆ ಅಲ್ಲಿಗೆ ಬಂದು ಕನ್ಕ್ಲೂಷನ್. ಹೇ ಮಹಾತ್ಮನೇ, ಆಯ್ತು. ಮಹಾತ್ಮನ್, ಅನಂತ, ದೇವೇಶ ಮತ್ತು ಜಗನ್ನಿವಾಸ, ಈ 4 ಸಂಬೋಧನೆಯ ಪ್ರಯೋಗ ಮಾಡಿ ಅರ್ಜುನನು ಯಾವ ಭಾವವನ್ನು ತೋರಿಸಿದ್ದಾನೆ? ಮಹಾತ್ಮನ್, ಅನಂತ, ದೇವೇಶ, ಜಗನ್ನಿವಾಸ, ಈ 4 ಸಂಬೋಧನೆ ಪ್ರಯೋಗ ಮಾಡಿ ಅರ್ಜುನ ಯಾವ ಭಾವ ತೋರಿಸ್ತಾನೆ ಇಲ್ಲಿ ಪ್ರಶ್ನೆ ಮಾಡ್ತಾ. ಇವುಗಳನ್ನ ಪ್ರಯೋಗಿಸಿ ಅರ್ಜುನನು ನಮಸ್ಕಾರಾದಿ ಕ್ರಿಯೆಗಳ ಔಚಿತ್ಯವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ನೀನು ಸಮಸ್ತ ಚರಾಚರ ಪ್ರಾಣಿಗಳ ಮಹಾನ್ ಆತ್ಮನಾಗಿರುವೆ ಅಂತ, ಆತ್ಮ ಆಗಿರುವೆ ಅಂತ ಅಂತರ್ರಹಿತನಾಗಿರುವೆ. ನಿನ್ನ ರೂಪ, ಗುಣ ಮತ್ತು ಪ್ರಭಾವಾದಿಗಳಿಗೆ ಮೇರೆ ಇಲ್ಲ. ನೀನು ದೇವತೆಗಳಿಗೂ ಒಡೆಯನಾಗಿರುವೆ ಮತ್ತು ಸಮಸ್ತ ಜಗತ್ತಿನ ಏಕಮಾತ್ರ ಪರಮಾಧಾರನಾಗಿರುವೆ. ಈ ಜಗತ್ತೆಲ್ಲವೂ ನಿನ್ನಲ್ಲೇ ಸಿದ್ಧವಾಗಿದೆ ಹಾಗೂ ನೀನೇ ಇದರಲ್ಲಿ ವ್ಯಾಪ್ತನಾಗಿರುವೆ. ಆದ್ದರಿಂದ ಇವರೆಲ್ಲರೂ ನಿನಗೆ ನಮಸ್ಕಾರಾದಿಗಳನ್ನು ಮಾಡುವುದು ಎಲ್ಲ ಪ್ರಕಾರದಿಂದ ಉಚಿತವೇ ಆಗಿದೆ ಎನ್ನುವುದೇ ಅಭಿಪ್ರಾಯ. ಮಹಾತ್ಮನ್, ಅನಂತ, ದೇವೇಶ, ಜಗನ್ನಿವಾಸ, ಇವೆಲ್ಲ ಸಂಬೋಧನೆ. ಇದರ ಪ್ರಯೋಗ ಮಾಡಿ ಅರ್ಜುನ ಇಲ್ಲಿ ಯಾವ ಭಾವವನ್ನು ತೋರ್ಪಡಿಸ್ತಾ ಇದ್ದೇನೆ ಅಂತ ಹೇಳ್ತಾ, ಇವುಗಳನ್ನ ಪ್ರಯೋಗಿಸಿ ಅರ್ಜುನನು ನಮಸ್ಕಾರಾದಿ ಕ್ರಿಯೆಗಳ ಔಚಿತ್ಯವನ್ನ ಏನು ಇದೆಲ್ಲ ನೋಡಿದ ಮೇಲೆ ನಮಸ್ಕಾರಾದಿ ಕ್ರಿಯೆಗಳು ಉಚಿತವೇ ಆಗಿತ್ತು, ಔಚಿತ್ಯ ಸಿದ್ಧ ಮಾಡ್ತಿದ್ದಾನೆ. ಏನಂತ? ನೀನು ಸಮಸ್ತ ಚರಾಚರ ಪ್ರಾಣಿಗಳ ಮಹಾನ್ ಆತ್ಮ ಆಗಿರುವೆ. ಸಮಸ್ತ ಚರ ಅಚರ ಪದಾರ್ಥಗಳ ಆತ್ಮ ನೀನೇ ಆಗಿದೆಯಾ. ಆತ್ಮ ಅಂದ್ರೆ ಏನು? ಇಲ್ಲಿ ಆಧಾರ, ಅಂತರ್ಯಾಮಿ, ಕೈವಲ್ಯ ಪುರವಾಸ, ಕೋಟಿ ಭಾಸ್ಕರ ತೇಜ, ಸಕಲಾ ದೇಹములందు ಸಂಚಾರುಡವು, ಮಂಗಳಮು ನೀಕು ಮಂಗಳಂ. ಹಾಗೆ ಇಲ್ಲಿ ಸಮಸ್ತ ಚರಾಚರ ಪ್ರಾಣಿಗಳ ಮಹಾನ್ ಆತ್ಮ ಅಂದ್ರೇನು? ಎಲ್ಲರಿಗೂ ಚರ ಅಚರ ಪ್ರಾಣಿಗಳು, ಭೌತಿಕ ಪಾಂಚಭೌತಿಕ ಶರೀರಗಳಿಗೆ ಆಧಾರವಾಗಿರ್ತಕ್ಕಂಥ ಜಗತ್ತು ಯಾರಿಂದ ಅಸ್ತಿತ್ವವನ್ನು ಪಡೆದಿದೆಯೋ ಅಂತ ಮಹಾನ್ ಆತ್ಮ ಆಗಿರುವೆ, ಅಂತರಹಿತನಾಗಿರುವೆ. ಅದಕ್ಕೆ ಆದಿ ಅಂತ್ಯ ಅಂತ ಇಲ್ವೇ ಇಲ್ಲ. ನಿನ್ನ ರೂಪ, ಗುಣ ಮತ್ತು ಪ್ರಭಾವಾದಿಗಳಿಗೆ ಮೇರೆ ಇಲ್ಲ. ನಿಮ್ಮ ಗುಣ, ರೂಪ, ಪ್ರಭಾವ ಇದಕ್ಕೆ ಮೇರೆ, ಒಂದು ಸೀಮೆ, ಒಂದು ಬಾರ್ಡರ್. ಇಷ್ಟು ಅಂತ ನಿಮ್ಮ ಇದನ್ನು ವರ್ಣನೆ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ನೀನು ದೇವತೆಗಳಿಗೂ ಒಡೆಯನಾಗಿರುವೆ. ಎಲ್ಲ ದೇವತೆಗಳಿಗೂ ಒಡೆಯ ದೇವತೆಗಳು ಇಂದ್ರ ದೇವತೆಗಳು ಕೂಡ ನೀನು ಒಡೆಯನಾಗಿದ್ದೀಯಾ. ಮತ್ತು ಸಮಸ್ತ ಜಗತ್ತಿನ ಏಕಮಾತ್ರ ಪರಮಾಧಾರನಾಗಿರುವೆ. ಈ ಸಮಸ್ತ ಜಗತ್ತಿಗೆ ಪರಮ ಆಧಾರ ಯಾರಪ್ಪ? ಏಕಮಾತ್ರ ಅಂದ್ರೆ ನೀನೇ ಆಗಿದ್ದೀವಿ. ಸಮಸ್ತ ಜಗತ್ತು ಕೇವಲ ಇಲ್ಲಿ ಒಂದು ಭೂಲೋಕ ಜಗತ್ತು ಅಂತಂದ್ರೆ ಇಲ್ಲಿ ಮಾತನಾಡುತ್ತಿರುವ ಏನು ಊರ್ದು ಅಧೋಲೋಕಗಳ ಬಗ್ಗೆ ನಾವು ವರ್ಣನೆ ಮಾಡ್ತೀವಿ. ಇನ್ನು ನಮ್ಗೆ ಗೊತ್ತಿಲ್ಲದೆ ಇರ್ತದೆ ಏನೆಲ್ಲ ಇದಾವೆ, ಇದೆಲ್ಲ ಸರಿ ಜಗತ್ತು. ಸಮಸ್ತ ಜಗತ್ತಿಗೆ ನೀನು ಏಕಮಾತ್ರ, ಇನ್ ಎರಡನೇವ್ರು ಯಾರು ಇಲ್ಲ, ನೀನೇ.
ಎರಡನೇವರಂತೂ ಯಾರು ಇಲ್ಲ, ಇನ್ನೊಬ್ಬರೇ ನೀವೇ ಪರಮಾಧಾರನಾಗಿರುವೆ, ಪರಮ ಆಧಾರನಾಗಿದ್ದೀರಿ. ಈ ಜಗತ್ತೆಲ್ಲವೂ ನಿನ್ನಲ್ಲೇ ಸಿದ್ಧವಾಗಿದೆ. ಈ ಕಾಣುವಂತ ಜಗತ್ತೆಲ್ಲ ಅಂದ್ರೆ ದೃಶ್ಯ ಪ್ರಪಂಚಕ್ಕೆ ಆಧಾರ ಯಾವ್ದಪ್ಪ ಅಂದ್ರೆ ದೃಕ್ ದೃಶ್ಯ ವಿವೇಕ. ದೃಶ್ಯಗಳು ದೃಕ್ಕಿನಿಂದಲೇ ಗುರುತಿಸಲ್ಪಡ್ತವೆ. ದೃಶ್ಯ ವಸ್ತುಗಳಿಗೆ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವ ಇರೋದಿಲ್ಲ. ಹಾಗಾಗಿ ಇಲ್ಲಿ ಈ ಜಗತ್ತೆಲ್ಲವೂ ನಿನ್ನಲ್ಲೇ ಸಿದ್ಧವಾಗಿದೆ, ಹಾಗೂ ನೀನೇ ಇದರಲ್ಲಿ ವ್ಯಾಪ್ತನಾಗಿದೆಯಾ. ನೋಡಿ, ಜಗತ್ತೆಲ್ಲವೂ ನಿನ್ನಲ್ಲಿ ಸ್ಥಿತವಾಗಿದೆ, ನೀನೇ ಇದರಲ್ಲಿ ವ್ಯಾಪ್ತನಾಗಿದೆಯಾ ಅಂದ್ರೆ ಏನು ಅರ್ಥ? ಜಗತ್ತು ನಿನ್ನಲ್ಲೇ ಇದೆ, ಇದ್ರಲ್ಲಿ ನೀನೇ ವ್ಯಾಪಿಸಿದೀಯಾ ಅಂದ್ರೆ ಏನೇನು? ನೀನೇ ಇದೆಯಾ, ನಿನ್ನಲ್ಲೇ ಜಗತ್ತು ಪರಮಾತ್ಮನಲ್ಲಿ ತೋರ್ತಾ ಇದೆ ಅಂತ ಹೇಳ್ತಾರೆ. ಪರಮಾತ್ಮನಲ್ಲಿ ಜಗತ್ತು ತೋರ್ತಾ ಇದೆ, ಪ್ರಾತಿಭಾಸಿಕ ಕಾಣಿಸ್ತಾ ಇದೆ. ಜಗತ್ತಲ್ಲಿ ಪರಮಾತ್ಮ ಕಾಣ್ತಾನೆ, ಪರಮಾತ್ಮನ ಜಗತ್ತು ತೋರ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ವಾಸ್ತವವಾಗಿ ದೃಶ್ಯ ಜಗತ್ತು ಅಂತಕ್ಕಂಥದಕ್ಕೆ ನಿತ್ಯತ್ವ ಇಲ್ಲ. ಅದೇ ಪರಮಾತ್ಮನಲ್ಲೇ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಜಗತ್ತು ತೋರ್ತದೆ ಮತ್ತು ಅದರಲ್ಲಿ ನಶಿಸ್ತದೆ. ಪರಮಾತ್ಮ ಮಾತ್ರ ನಿತ್ಯನಾಗಿರ್ತಾನೆ. ಹಾಗಾಗಿ ಏಕಮಾತ್ರ ಪರಮಾಧಾರನು ಈ ಜಗತ್ತೆಲ್ಲವೂ ನಿನ್ನಲ್ಲಿ ಸಿದ್ಧವಾಗಿದೆ. ಅಂದ್ರೆ ಈ ಕಾಣುವಂತ ದೃಶ್ಯ ಪ್ರಪಂಚ ನಿನ್ನಲ್ಲಿ ಸಿದ್ಧವಾಗಿದೆ, ಹಾಗೂ ಇದ್ರಲ್ಲೆಲ್ಲ ನೀನೇ ಇದೆ, ನಿನ್ನಲ್ಲಿ ಸಿದ್ಧವಾಗಿದೆ, ನೀನೇ ಇದೆ. ಆದ್ರಿಂದ ಇವರೆಲ್ಲರೂ ನಿನಗೆ ನಮಸ್ಕಾರಾದಿಗಳನ್ನ ಮಾಡುವುದು ಎಲ್ಲ ಪ್ರಕಾರದಿಂದ ಉಚಿತವಾಗಿದೆ. ಹಾಗಾಗಿ ಈ ಜಗತ್ತೆಲ್ಲ ನಿನ್ನಲ್ಲೇ ಸಿದ್ಧವಾಗಿದೆ, ಜಗತ್ತಿನಲ್ಲಿ ನೀನೇ ವ್ಯಾಪ್ತನಾಗಿದ್ದೀಯಾ. ಈಗ ಆಕಾಶದಲ್ಲಿ ಮೋಡಗಳಿದಾವೆ, ಮೋಡಗಳಲ್ಲೆಲ್ಲ ಆಕಾಶನೇ ವ್ಯಾಪಕವಾಗಿದೆ. ಮೋಡಗಳು ಆಕಾಶದಲ್ಲಿದ್ದಾವೆ, ಜಗತ್ತು ನಿನ್ನಲ್ಲಿದೆ. ಮೋಡಗಳೆಲ್ಲ ಏನಿದೆ? ಆಕಾಶನೇ ಇದೆ. ಹಾಗೆ ಜಗತ್ತಲ್ಲೆಲ್ಲ ನೀನೇ ವ್ಯಾಪ್ಸಿದೆಯಾ. ಹಾಗಾಗಿ ಇವರೆಲ್ಲರೂ ಯಾರು? ಈಗ ನೋಡ್ತೀವಲ್ಲ ನಾವು, ದೇವತೆಗಳಾಗಿರ್ಬೋದು, ಸಿದ್ಧರಾಗಿರ್ಬೋದು, ಎಲ್ರು ಕೂಡ ಜಗತ್ತೆಲ್ಲ ಕೂಡ ನಿಮಗೆ ನಮಸ್ಕಾರಾದಿಗಳನ್ನ ಮಾಡುವುದು ಎಲ್ಲ ಪ್ರಕಾರದಿಂದ ಉಚಿತವೇ ಆಗಿದೆ, ಸರಿನೇ ಇದೆ. ಗರೀಯಸೆ ಮತ್ತು ಬ್ರಹ್ಮಣೋಪ್ಯಾದಿಕರ್ತರೆ, ಇವುಗಳ ಭಾವ ಏನು? ಈ ಎರಡೂ ಪದಗಳ ಪ್ರಯೋಗ ನಮಸ್ಕಾರಾದಿಗಳ ಔಚಿತ್ಯವನ್ನು ಸಿದ್ಧ ಮಾಡುವ ಉದ್ದೇಶದಿಂದಲೇ ಮಾಡಲಾಗಿದೆ. ನೀನು ಎಲ್ಲರಿಗಿಂತ ಹಿರಿಯವನು ಮತ್ತು ಶ್ರೇಷ್ಠತಮನಾಗಿದ್ದೀಯೇ. ಜಗತ್ತಿನ ಮಾತೇನು? ಸಮಸ್ತ ಜಗತ್ತನ್ನು ರಚಿಸುವ ಬ್ರಹ್ಮನಿಗೂ ಕೂಡ ಆದಿ ರಚಯಿತನು ನೀನೇ ಆಗಿರುವೆ. ಆದ್ರಿಂದ ಎಲ್ಲರ ಪರಮ ಪೂಜ್ಯ ಮತ್ತು ಪರಮ ಶ್ರೇಷ್ಠನಾದ ಕಾರಣ ಇವರೆಲ್ಲರೂ ನಿನಗೆ ನಮಸ್ಕಾರಾದಿಗಳನ್ನ ಮಾಡುವುದು ಉಚಿತವೇ ಆಗಿದೆ ಎಂಬುದೇ ಅಭಿಪ್ರಾಯವಾಗಿದೆ. ಗರೀಯಸೆ ಮತ್ತು ಬ್ರಹ್ಮಣೋಪ್ಯಾದಿ ಕರ್ತರೆ, ಎರಡು ಪದಗಳ ಪ್ರಯೋಗ ನಮಸ್ಕಾರಾದಿಗಳನ್ನ ಔಚಿತ್ಯವನ್ನ ಸಿದ್ಧ ಮಾಡುವ ಉದ್ದೇಶದಿಂದಲೇ ಮಾಡಲಾಗಿದೆ. ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತರೆ, ಗರೀಯಸಿ ಎಲ್ಲರಿಗಿಂತ ಗರೀಯಸಿ ದೊಡ್ಡವು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಪಿ ಸ್ಮರಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಗರೀಯಸಿ ಅನ್ನೋದಕ್ಕೆ ಅರ್ಥ ದೊಡ್ಡದು ಅಂತೇಳಿ, ಗರೀಯಸಿ. ಈ ಎರಡು ಪದಗಳ ಪ್ರಯೋಗ ನಮಸ್ಕಾರಾದಿಗಳ ಔಚಿತ್ಯವನ್ನು ಸಿದ್ಧ ಮಾಡುವ ಉದ್ದೇಶದಿಂದಲೇ ಈ ಗರೀಯಸಿ ಬ್ರಹ್ಮಣೋಪ್ಯಾದಿ ಕರ್ತರೆ ಇದನ್ನ ಪ್ರಯೋಗ ಮಾಡಲಾಗಿದೆ. ನೀನು ಎಲ್ಲರಿಗಿಂತ ಹಿರಿಯವನು ಮತ್ತು ಶ್ರೇಷ್ಠತಮನು. ಹಿರಿಯವನು ಶ್ರೇಷ್ಠತಮನು ಅಂತ ಹೇಳಲಿಕ್ಕಾಗಿ ಗರೀಯಸ ಶಬ್ದವನ್ನ ಪ್ರಯೋಗ ಇಲ್ಲಿ ಮಾಡಲಾಗಿದೆ. ಇನ್ನು ಜಗತ್ತಿನ ಮಾತೇನು? ಸಮಸ್ತ ಜಗತ್ತನ್ನು ರಚಿಸುವ ಬ್ರಹ್ಮನಿಗೂ ಕೂಡ ನೀನು ಆದಿ ರಚಿತನಾಗಿರುವೆ. ಒಂದು ಜಗತ್ತಿನ ಮಾತೇನು? ಎಲ್ಲರಿಗಿಂತ ಹಿರಿಯವನು ನೀನು ಮತ್ತು ಶ್ರೇಷ್ಠನಾಗಿದ್ದೀಯಾ, ಸರಿ. ಇನ್ನು ಜಗತ್ತಿನ ಮಾತೇನು? ಸಮಸ್ತ ಜಗತ್ತನ್ನ ರಚಿಸುವ ಬ್ರಹ್ಮನೂ ಕೂಡ ನಿನಗೆ, ಯಾರು ಸಮಸ್ತ ಜಗತ್ತನ್ನು ರಚಿಸುವಂತ ಬ್ರಹ್ಮನಿಗೆ ಕೂಡ ನೀನು ಆದಿ ರಚಿತನು ಅಂದ್ರೆ ಏನು?
ಜಗತ್ತನ್ನ ರಚಿಸುವಂತ ಬ್ರಹ್ಮನನ್ನೇ ರಚನೆ ಮಾಡಿರ್ತಕ್ಕಂಥ ವಿಷಯ ಹೇಳು. ಈಗ ಜಗತ್ತಂತನ್ನ ರಚನೆ ಮಾಡಿದ್ದು ಬ್ರಹ್ಮ ಆದ್ರೆ ಅಂತ ಬ್ರಹ್ಮನನ್ನೇ ನೀವು ರಚನೆ ಮಾಡಿದಂತವನು. ಪರಮಾತ್ಮನ ನಾಭಿಕಮಲದಿಂದ ಬ್ರಹ್ಮ ಉದ್ಭವವಾದ, ಬ್ರಹ್ಮನಿಂದಲೇ ವೇದಗಳು ಜಗತ್ತೆಲ್ಲ ಬಂತು ಎಲ್ಲ ಹೇಳ್ತಾರೆ. ಹಾಗಾಗಿ ಜಗತ್ತಿನ ವಿಷಯ ಕೇಳ್ಬೇಕು. ಯಾಕೆ? ಜಗತ್ತನ್ನೇ ರಚನೆ ಮಾಡಿದ ಬ್ರಹ್ಮನನ್ನೇ ನೀವು ಸೃಷ್ಟಿ ಮಾಡಿದಂತ ರಚಿಸಿದಂತಹ ಮಹಾನುಭಾವರು ನೀವೇ ಆಗಿದ್ದೀರಿ. ಆದ್ರಿಂದ ಎಲ್ಲರೂ ಪರಮ ಪೂಜ್ಯ ಮತ್ತು ಪರಮ ಶ್ರೇಷ್ಠವಾದ ಕಾರಣ ಎಲ್ಲರ ಪರಮ ಪೂಜ್ಯ ಮತ್ತು ಪರಮ ಶ್ರೇಷ್ಠವಾದ ಕಾರಣ ಇವರೆಲ್ಲರೂ ನಿಮಗೆ ನಮಸ್ಕಾರಾದಿಗಳನ್ನ ಮಾಡುವುದು ಉಚಿತವೇ ಆಗಿದೆ. ಗರೀಯತೆ ಬ್ರಹ್ಮಣೋಪ್ಯಾದಿ ಕರ್ತರೆ, ನೀವೆಲ್ರಿಗೂ ಹಿರಿಯರಾದ್ರಿಂದ ಬ್ರಹ್ಮನನ್ನು ಕೂಡ ರಚನೆ ಮಾಡೋದಾದ್ರಿಂದ ಅನಂತ ದೇವೇಶ ಮಹಾತ್ಮನ್ ನಮಸ್ಕಾರಾದಿಗಳನ್ನ ಮಾಡೋದು ಉಚಿತವೇ ಆಗಿದೆ. ಇನ್ನು ಯಾರು ಸತ್ ಅಸತ್ತು ಮತ್ತು ಅದಕ್ಕಿಂತಲೂ ಶ್ರೇಷ್ಠ ಅಕ್ಷರವಾಗಿದ್ದಾನೋ ಅವನಿಗೂ ನೀನೇ ಆಗಿರುವೆ. ಈ ಮಾತಿನ ಪವಿತ್ರ ಭಾವ ಏನು ಎಂದು ಅಭಾವವಾಗದಿರುವ ಅವಿನಾಶಿ ಆತ್ಮನ ಸತ್ ಮತ್ತು ಎಲ್ಲ ನಾಶವಂತ ಅನಿತ್ಯ ವಸ್ತುಗಳನ್ನು ಅಸತ್ ಎಂದು ಹೇಳ್ತಾರೆ. ಇದನ್ನೇ 7ನೇ ಅಧ್ಯಾಯದಲ್ಲಿ ಪರ ಮತ್ತು ಅಪರಾ ಪ್ರಕೃತಿ ಹಾಗೂ 15ನೇ ಅಧ್ಯಾಯದಲ್ಲಿ ಅಕ್ಷರ ಮತ್ತು ಕ್ಷರಪುರುಷರೆಂದು ಹೇಳಲಾಗಿದೆ. ಇದಕ್ಕಿಂತಲೂ ಶ್ರೇಷ್ಠವಾದ ಪರಮ ಅಕ್ಷರ ಸಚ್ಚಿದಾನಂದಗನ ಪರಮಾತ್ಮ ತತ್ವವಾಗಿದೆ. ಅರ್ಜುನನು ತನ್ನ ನಮಸ್ಕಾರಾದಿಗಳ ಔಚಿತ್ಯವನ್ನು ಸಿದ್ಧಪಡಿಸುತ್ತಾ ಇದೆಲ್ಲವೂ ನಿನ್ನದೇ ಸ್ವರೂಪವಾಗಿದೆ, ಅದರಿಂದ ನಿನಗೆ ನಮಸ್ಕಾರಾದಿಗಳನ್ನ ಮಾಡುವುದು ಎಲ್ಲ ಪ್ರಕಾರದಿಂದ ಉಚಿತವೇ ಆಗಿದೆ ಎಂದು ಹೇಳ್ತಾ ಇದ್ದಾನೆ. ಯಾರು ಸತ್ತು ಅದಕ್ಕಿಂತ ಶ್ರೇಷ್ಠ ಅಕ್ಷರವಾಗಿದ್ದಾನೋ. ಸತ್ತು ಅಸತ್ತು ಅಕ್ಷರದ ಪ್ರಸ್ತಾವನೆ ಮಾಡಲಿಕ್ಕೆ ಸೂಚಕವಾಗಿ ಸತ್ತು ಶಬ್ದವನ್ನ ಪ್ರಯೋಗ ಮಾಡಿ ಅದಕ್ಕೆ ಭಿನ್ನವಾಗಿರ್ತಕ್ಕಂಥ ಅದನ್ನ ಪ್ರಸ್ತಾವನೆ ಮಾಡ್ಲಿಕ್ಕಾಗಿ ಅಸತ್ ಶಬ್ದವನ್ನ ಶಾಸ್ತ್ರದಲ್ಲಿ ಉಪಯೋಗ ಮಾಡ್ತಾರೆ. ಸತ್ತಿಗಿಂತ ಶ್ರೇಷ್ಠ ಅಂದ್ರೆ ಸತ್ತು ಅಂದ್ರೆ ಏನು? ಅಕ್ಷರ ಬೇರೆ ಬೇರೆ. ಸತ್ತು ಅಕ್ಷರ ಬೇರೆ ಬೇರೆ ಅಲ್ಲ. ಸತ್ತು ಅಕ್ಷರ ಅಂತಕ್ಕಂಥ ಬೇರೆ ಬೇರೆ ಒಂದೇ. ಆದ್ರೆ ಕೆಲವೊಮ್ಮೆ ಅದರ ಶ್ರೇಷ್ಠತೆಯನ್ನ ಹೇಳಲಿಕ್ಕಾಗಿ ಇದಕ್ಕೆ ಶ್ರೇಷ್ಠತೆ ಅಕ್ಷರವನ್ನು ತಗೊಂಡ್ಬರ್ತಾರೆ. ಅಕ್ಷರ ಸತ್ತಿಗಿಂತ ಬೇರೆ ಅಲ್ಲ. ಸತ್ತು ಅಸತ್ತಿಗಿಂತ ಈಗ ಅಸತ್ತು ಎರಡೇ ಪದಾರ್ಥಗಳಿದಾವೆ ಪ್ರಪಂಚದಲ್ಲಿ. ಅಕ್ಷರ ಅದಕ್ಕಿಂತ ಬೇರೆನಾ ಅಂತ ಪ್ರಶ್ನೆ ಬರ್ಬೋದು. ಈಗ ಅರ್ಜುನ ಏನೆಲ್ಲ ದರ್ಶನ ಮಾಡ್ತಿದ್ದಾನೆ ವಿಶ್ವರೂಪವನ್ನ, ಮತ್ತೆ ಹೊರಗಡೆ ಇರೋ ಜಗತ್ತು ಅದಕ್ಕೆ ಸಂಬಂಧ ಇಲ್ವಾ ಅಂತಂದ್ರೆ ಅದು ಕೂಡ ಅದರಲ್ಲಿ ಒಂದು ಅಂಶವೇ. ಹೊರಗಡೆ ಜಗತ್ತು ಕೂಡ ಪರಮಾತ್ಮನ ಇದರಲ್ಲಿ ಅದು ಕೂಡ ಒಂದು ಅಂಶವೇ ಇಲ್ಲ ಅಂತಲ್ಲ. ಆದ್ರೆ ಅಲ್ಲಿ ಪ್ರತ್ಯೇಕವಾಗಿ ಯಾವ್ದನ್ನ ನೋಡ್ತಾ ಇದ್ದಾನೆ ಅದನ್ನೇ ಪ್ರಸ್ತಾವನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸತ್ತು ಬೇರೆ ಅಕ್ಷರ ಬೇರೆ ಅಂತಲ್ಲ. ಅಕ್ಷರ ಸತ್ತೆರಡು ಒಂದೇ ಮಾತೆ. ಆದ್ರೆ ಶ್ರೇಷ್ಠತೆಯನ್ನ ತೋರಿಸ್ಲಿಕ್ಕಾಗಿ ಇಲ್ಲಿ ಅಕ್ಷರವನ್ನ ತೋರಿಸ್ತಾರೆ. ಅಷ್ಟೇನೇನು ವಿಶೇಷ ಅಂತ ತಿಳ್ಕೊಬೇಡಿ. ಯಾರು ಸತ್ತು ಅಸತ್ತು ಮತ್ತು ಅದಕ್ಕಿಂತಲೂ ಶ್ರೇಷ್ಠ ಅಕ್ಷರವಾಗಿದ್ದಾನೋ ಅವರು ನೀನೇ ಆಗಿರುವೆ. ಈ ಮಾತಿನ ಭಾವ ಏನು ಎಂದು ಅಭಾವವಾಗದಿರುವ ಅವಿನಾಶಿ ಆತ್ಮವನ್ನ ಸತ್ ಮತ್ತು ಎಲ್ಲಾ ನಾಶವಂತ ಅನಿತ್ಯ ವಸ್ತುಗಳನ್ನ ಅಸತ್ ಅಂತ ಹೇಳ್ತಾರೆ. ಎಂದು ಅಭಾವವಾಗದಿರುವ ಅವಿನಾಶಿ ಆತ್ಮವನ್ನ ಸತ್. ಈ ಆತ್ಮವೇ ಅಕ್ಷರ, ಅಕ್ಷರನೇ ಬ್ರಹ್ಮವೇ ತತ್ವ. ಆದ್ರೆ ವ್ಯಷ್ಟಿ ಸಮಷ್ಟಿಯಲ್ಲಿ ಶ್ರೇಷ್ಠತ್ವವನ್ನ ಪ್ರತಿಪಾದನೆ ಮಾಡೋ ಸಂದರ್ಭದಲ್ಲಿ ಒಂದು ವಿಶೇಷ ಸ್ಥಾನ ಕೊಟ್ಟು ಸ್ವಲ್ಪ ಭೇದವನ್ನು ತೋರಿಸ್ತಾರೆ. ಭೇದವನ್ನು ತೋರಿಸಿದ್ರು ಅಲ್ಲಿ ಭೇದ ಏನು ಇಲ್ಲ. ಎಂದು ಅಭಾವವಾಗದಿರುವ ಅವಿನಾಶಿ ಆತ್ಮವನ್ನ ಸತ್ತು ಮತ್ತು ಎಲ್ಲ ನಾಶವಂತ ಅನಿತ್ಯ ವಸ್ತುಗಳನ್ನ ಅಸತ್ ಅಂತ ಕರೀತಾರೆ. ಎಂದಿಗೂ ಅಭಾವವಾಗದೇ ಇರತಕ್ಕಂಥ ಅವಿನಾಶಿ ಆತ್ಮ ಯಾವುದು? ಸತ್ತು. ನಾಸತೋ ವಿದ್ಯತೆ ಭಾವೋ
ನಾ ಭಾವೋ ವಿದ್ಯತೆ ಸ್ವತಃ ಉಭಯೋರಪಿ ದೃಷ್ಟುವಂತಹ ತ್ವನಯೋ ತತ್ವದರ್ಶಿಭಿ. ಎರಡನೇ ಅಧ್ಯಾಯ. ಸತ್ತಿಗೆಂದು ಇಲ್ಲದಿರುವಿಕೆ ಅಂದ್ರೆ ಅನ್ನೋದಿಲ್ಲ, ಅಸತ್ತಿಗೆ ಇರುವಿಕೆ ಕೂಡ ಇಲ್ಲ. ನಾ ಸತ್ವ ವಿದ್ಯತೆ ಭಾವೋ ನಾ ಭಾವ ವಿದ್ಯತೆ ಸ್ವತಃ ಉಭಯೋರಪಿ ದೃಷ್ಟುವಂತಹ ತ್ವನಯೋ ಎರಡು ಕೂಡ ತತ್ವದರ್ಶಿಗಳ ಮುಖಾಂತರ ಸ್ಪಷ್ಟವಾಗಿ ತಿಳಿಯಲ್ಪಟ್ಟಿದ್ದಾವೆ, ಹೇಳಲ್ಪಟ್ಟಿದ್ದಾವೆ. ಹಾಗೆ ಇಲ್ಲಿ ಎಂದು ಅಭಾವವಾಗಿರುವ ಅವಿನಾಶಿ ಆತ್ಮವನ್ನ ಸತ್ತು ಮತ್ತು ಎಲ್ಲಾ ನಾಶವಂತ ಅನಿತ್ಯ ವಸ್ತುಗಳನ್ನ ಅಸತ್ತು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನೇ 7ನೇ ಅಧ್ಯಾಯದಲ್ಲಿ ಪರ ಮತ್ತು ಅಪರ ಪ್ರಕೃತಿ 7ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಪರ ಅಂತಂದ್ರೆ ಏನು, ಅಪರ ಅಂತಂದ್ರೆ ಏನು. ಮತ್ತು 15ನೇ ಅಧ್ಯಾಯದಲ್ಲಿ ಕ್ಷರ ಮತ್ತು ಅಕ್ಷರ ಮತ್ತು ಕ್ಷರ ಪುರುಷನೆಂದು 15ನೇ ಅಧ್ಯಾಯದಲ್ಲಿ ಕೂಡ ಬರ್ತದೆ ಅಕ್ಷರ ಪುರುಷ ಅಂತ ಹೇಳಿ. ಇದಕ್ಕಿಂತಲೂ ಶ್ರೇಷ್ಠವಾದ ಪರಮ ಅಕ್ಷರ ಸಚ್ಚಿದಾನಂದಗಣ ಪರಮಾತ್ಮ ತತ್ವವಾಗಿದೆ. ಇದಕ್ಕಿಂತ ಶ್ರೇಷ್ಠ ಅಂದ್ರೆ ಏನು? ಇಲ್ಲಿ ಸತ್ತು ಅಸತ್ತು, ಅಸತ್ತಿಗಿಂತ ಸತ್ತು, ಸತ್ತು ಇಲ್ಲಿ ಅಕ್ಷರ, ಇಲ್ಲಿ ಸತ್ಯ ಅಕ್ಷರ, ಸತ್ತಿಗಿಂತ ಅಕ್ಷರ ಬೇರೆ ಅಲ್ಲ ಮತ್ತೆ. ಶ್ರೇಷ್ಠವಾದ ಮತ್ತು ಅಕ್ಷರ ಸಚ್ಚಿದಾನಂದಗಣ ಪರಮಾತ್ಮ ತತ್ವವಾಗಿದೆ. ಸಮಷ್ಟಿ ದೃಷ್ಟಿಯಲ್ಲಿ ಸಮಷ್ಟಿಯಾಗಿ ಇದನ್ನ ಸಿದ್ಧಪಡಿಸ್ತಾ ಸಚ್ಚಿದಾನಂದಗಣ ಪರಮಾತ್ಮ ತತ್ವವಾಗಿದೆ. ಅರ್ಜುನನು ತನ್ನ ನಮಸ್ಕಾರಾದಿಗಳ ಔಚಿತ್ಯವನ್ನು ಸಿದ್ಧಪಡಿಸುತ್ತಾ ಇದೆಲ್ಲವೂ ನಿನ್ನದೇ ಸ್ವರೂಪವಾಗಿದೆ, ಆದ್ರಿಂದ ನಿನಗೆ ನಮಸ್ಕಾರಾದಿಗಳನ್ನ ಮಾಡುವುದು ಎಲ್ಲ ಪ್ರಕಾರದಿಂದ ಉಚಿತವೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಇದೆಲ್ಲ ಸ್ತುತಿ, ಪರಮಾತ್ಮನ ಸ್ತುತಿ ಮಾಡತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪರ ಮತ್ತು ಅಪರ ಪ್ರಕೃತಿ ಇದು 15ನೇ ಅಧ್ಯಾಯದಲ್ಲಿ ಮತ್ತು 7ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ಪರ ಅಪರ ಪ್ರಕೃತಿ ಅಂತ ಬಂತು. 15ನೇ ಅಧ್ಯಾಯದಲ್ಲಿ ಕ್ಷರ ಮತ್ತು ಅಕ್ಷರ ಪುರುಷ ಅಂತ ಹೇಳಲಾಯಿತು. ಇದಕ್ಕಿಂತಲೂ ಶ್ರೇಷ್ಠವಾದ ಪರಮ ಅಕ್ಷರ ಸಚ್ಚಿದಾನಂದಗಣ ಪರಮಾತ್ಮ ತತ್ವವಾಗಿದೆ. ಅರ್ಜುನನು ತನ್ನ ನಮಸ್ಕಾರಾದಿಗಳ ಔಚಿತ್ಯವನ್ನು ಸಿದ್ಧಪಡಿಸ್ತಾ ಇದ್ದಾನೆ. ತತ್ವ ಅಕ್ಷರ ಬೇರೆ ಬೇರೆ ಅಂತ ತಿಳ್ಕೊಬೇಡಿ. ಸಮಷ್ಟಿಯಾಗಿ ಶ್ರೇಷ್ಠ ಅಕ್ಷರ ಅಂತ ಹೇಳ್ತಾರೆ. ಅಕ್ಷರ ಬೇರೆ ಅಲ್ಲ, ಸತ್ತು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ತತ್ವ ಬೇರೆ ಅಲ್ಲ, ಎಲ್ಲ ಒಂದೇ. ಇನ್ನೇನು ಈ ನಮಸ್ಕಾರಾದಿಗಳ ಔಚಿತ್ಯವನ್ನ ಶ್ರೇಷ್ಠತೆಯನ್ನ ತಿಳಿಸ್ಬಿಡಿಸ್ಲಿಕ್ಕಾಗಿ ಇಲ್ಲಿ ಅಕ್ಷರ ಇಲ್ಲಿ ಸಂಬೋಧನೆ ಮಾಡ್ತಾರೆ, ಅಕ್ಷರ ಸ್ವರೂಪವನ್ನ ಪ್ರಸ್ತಾವನೆ ಮಾಡ್ತಾರೆ. ಇದೆಲ್ಲವೂ ನಿನ್ನದೇ ಸ್ವರೂಪ, ಅದರಿಂದ ನಿನಗೆ ನಮಸ್ಕಾರಾದಿಗಳನ್ನ ಮಾಡುವುದು ಎಲ್ಲ ಪ್ರಕಾರದಿಂದ ಉಚಿತವೇ ಆಗಿದೆ ಅಂತ ಹೇಳಿ ಅರ್ಜುನ ಸ್ತುತಿ ಮಾಡ್ತಾ ಇದ್ದಾನೆ. ತ್ವಮಾದಿದೇವಃ ಪುರುಷಃ ಪುರಾಣಸ್ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ತ್ವಮಾದಿದೇವಃ ಪುರುಷಃ ಪುರಾಣಸ್ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ತ್ವಮಾದಿದೇವ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ತ್ವಮಾದಿದೇವ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ತ್ವಂ ಆದಿದೇವಃ ಪುರಾಣಃ ಪುರುಷಃ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ಚ ವೇತ್ತಾ ಚ ವೇದ್ಯಂ ಪರಂ ಧಾಮ ಅಸಿ ಅನಂತರೂಪ ತ್ವಯಾ ವಿಶ್ವಂ ತತಂ. ತ್ವಂ ನೀನು ಆದಿದೇವಃ ಆದಿದೇವನು ಮತ್ತು ಪುರಾಣಃ ಪುರುಷಃ ಸನಾತನನು ಸನಾತನ ಪುರುಷನಾಗಿರುವೆ.
ತ್ವಂ ನೀನು ಅಸ್ಯ ವಿಶ್ವಸ್ಯ ಪರಮಂ ನಿಧಾನಂ ಈ ಜಗತ್ತಿನ ಆಶ್ರಯ ಪರಮ ಆಶ್ರಯನಾಗಿದ್ದೀಯ. ಪರಮಾಶ್ರಯ ಯಾರಪ್ಪ ಜಗತ್ತಿಗೆ ಅಂದ್ರೆ ಪರಮಾತ್ಮನೇ ಆಶ್ರಯ. ಚ ಮತ್ತು ವೇತ್ತ ಅರಿಯೋನು. ದೃಶ್ಯವರ್ಗ ಪರಮಾತ್ಮನಿಂದನೇ ಅರಿಯಲ್ಪಡ್ತದೆ. ಯಾಕೆ ದೃಶ್ಯವರ್ಗ ತನ್ನನ್ನು ತಾನೂ ತಿಳಿಲಿಕ್ಕಿಲ್ಲ, ತನಗಿಂತ ಅನ್ಯವಾದ ಯಾವ ವಸ್ತುವನ್ನು ತಿಳಿಯಲಾರದು. ಅದ್ರ ಬಗ್ಗೆ ಹೇಳ್ಕೊಂಡು ನಾವು ಜಡಚೇತನಗಳು ಅಂತ ಹೇಳಿ. ದೃಶ್ಯ ಎಲ್ಲ ಜಡವಾಗಿದೆ. ಹಾಗೂ ವೇದ್ಯಂ ಈ ಜಗತ್ತಿನ ಆಶ್ರಯ ಮತ್ತು ವೇತ್ತ ಅರಿಯೋನು ತಿಳ್ಕೊಳ್ತಕ್ಕಂಥ. ವೇದ್ಯಂ ತಿಳಿಯಲು ಯೋಗ್ಯನು. ಪರಂ ಶ್ರೇಷ್ಠ. ಧಾಮ ಅತಿಯಾಗಿರುವೆ, ಶ್ರೇಷ್ಠವಾಗಿರ್ತಕ್ಕಂಥನಾಗಿದೆಯಾ ಪರಮಧಾಮ. ಅನಂತ ರೂಪ, ಅನಂತ ರೂಪನೇ ತ್ವಯ ನಿನ್ನಿಂದ ವಿಶ್ವಂ ತತಂ ಜಗತ್ತು ವ್ಯಾಪ್ತ ಅರ್ಥಾತ್ ಪೂರ್ಣವಾಗಿದೆ. ನೀನು ಆದಿದೇವನು ಮತ್ತು ಸನಾತನ ಪುರುಷನು ಆಗಿರುವೆ. ನೀನು ಈ ಜಗತ್ತಿನ ಪರಮ ಆಶ್ರಯ ಮತ್ತು ಅರಿಯೋನು, ತಿಳಿಯಲು ಯೋಗ್ಯನು ಮತ್ತು ಪರಮಧಾಮವಾಗಿರುವೆ. ಈ ಅನಂತ ರೂಪನೇ ನಿನ್ನಿಂದ ಈ ಎಲ್ಲಾ ಜಗತ್ತು ವ್ಯಾಪ್ತ ಅರ್ಥಾತ್ ಪರಿಪೂರ್ಣವಾಗಿದೆ. ನಾನು ಅರ್ಜುನ ವಿಶ್ವ ರೂಪ ದರ್ಶನವನ್ನ ಮಾಡಿ ತನಗಾದ ಅನುಭೂತಿಯನ್ನ ಗದ್ಗದಿತನವನ್ನ ಮತ್ತು ಭಕ್ತಿಯನ್ನ ವ್ಯಕ್ತ ಮಾಡುವಂತ ಸ್ತುತಿ ಮಾಡುವಂತ ಶ್ಲೋಕಗಳಿವೆಲ್ಲ ಕೂಡ. ಮತ್ತೆ ಇನ್ನೇನು ಸ್ತುತಿ ಮಾಡ್ತಾನೆ ನೋಡೋಣ. ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿನ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.